ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ಅಜಿತ್ ಹನಮಕ್ಕನವರ್. ಈಗ ಈ ವಾರದ ನ್ಯೂಸ್ ಅವರ್ ಸ್ಪೆಷಲ್ 2026 ಹೊಸ ವರ್ಷದ ಮೊಟ್ಟ ಮೊದಲ ನ್ಯೂಸ್ ಅವರ್ ಸ್ಪೆಷಲ್ ಇದು. ಇವತ್ತಿನ ಅತಿಥಿಯಾಗಿ ನಮ್ಮ ಜೊತೆಗೆ ವಿಧಾನ ಪರಿಷತ್ ಸದಸ್ಯರು, ಮಾಜಿ ಸಚಿವರು, ಹಿರಿಯ BJP ನಾಯಕರು ಆದ CT ರವಿ ಅವರು ಇದ್ದಾರೆ. CT ರವಿ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೆ ನಮಸ್ಕಾರ. CT ರವಿ ಅವರನ್ನ ಪ್ರಶ್ನೆ ಮಾಡೋದಕ್ಕೆ ವಿವಿಧ ಪಕ್ಷಗಳಿಂದ ಅನೇಕ ಕಾರ್ಯಕರ್ತರು, ವಕ್ತಾರಗಳಿದ್ದೀರಿ. ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. CT ರವಿ ಅವರು ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಹಲವು ವಿಷಯಗಳಿದ್ದಾವೆ ನಿಮ್ಮನ್ನು ಕೇಳೋದಕ್ಕೆ. ರಾಜ್ಯ ರಾಜಕಾರಣದ ಚರ್ಚೆಯೊಂದಿಗೆ ಶುರು ಮಾಡ್ತೀನಿ. ಒಂದು ಸಲ ತಾರಕಕ್ಕೇರಿ ಈಗ ಸ್ವಲ್ಪ ಕೆಳಗೆ ಬಂದಿರುವ ನಾಯಕತ್ವ ಬದಲಾವಣೆಯ ಚರ್ಚೆ ಸಂಕ್ರಾಂತಿಯ ನಂತರ ಮರು ಆರಂಭ ಆಗುತ್ತೆ ಅಂತ ಒಂದು ಮಾತೋಡಾಡ್ತಾ ಇದೆ. ನೀವು ನಿಮ್ಮ ಪಕ್ಷದ ನಾಯಕರುಗಳೆಲ್ಲ ಕೂತ್ಕೊಂಡಾಗ ಚರ್ಚೆ ಮಾಡ್ತಾ ಇರ್ತೀರಿ. ನಿಮ್ಮ ಪಕ್ಷದ ದೃಷ್ಟಿಯಿಂದ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಮುಂದುವರೆದರೆ ಒಳ್ಳೆಯದಾ ಅಥವಾ ಬದಲಾವಣೆ ಆದರೆ ಒಳ್ಳೆಯದಾ? ನಿಮ್ಮ ಪಕ್ಷದ ದೃಷ್ಟಿಯಿಂದ ನಮಗೆ ಕಾಂಗ್ರೆಸ್ ಪಾರ್ಟಿ ಮತ್ತು ಅದರ ನೀತಿ, ಆ ನೀತಿ ರಾಜ್ಯದ ಹಿತಕ್ಕೆ ಮಾರಕ. ಓಕೆ, ಕಾಂಗ್ರೆಸ್ ಪಕ್ಷದ ನೀತಿ ಯಾರು ಮುಖ್ಯಮಂತ್ರಿ ಆಗಿರ್ತಾರೆ ಅಂದರೂ ಕೂಡ ಬದಲಾವಣೆ ಏನು ದೊಡ್ಡದಾಗಿ ಕಾಣೋಕ್ಕಾಗಲ್ಲ. ಈ ಕರ್ನಾಟಕದ ಹಿತಾಸಕ್ತಿಗಿಂತ ಹೆಚ್ಚಾಗಿ ಈಗ ಅವರಿಗೆ ಅನ್ಯ ರಾಜ್ಯದವರ ಅಕ್ರಮ ನಿವಾಸಿಗಳ ಹಿತಾಸಕ್ತಿಯೇ ಮುಖ್ಯ. ಯಾಕಾಯಿತು? ಅದು ಕಾಂಗ್ರೆಸ್ ನೀತಿ. ಅದು ಓಕೆ. ಅದ್ರ ಪರಿಣಾಮ ನಮಗೆ ಇವರ ಮುಖ್ಯಮಂತ್ರಿ ಬದಲಾವಣೆಯ ಗೊಂದಲ ಅದು ಆಡಳಿತದ ಮೇಲೆ ಪರಿಣಾಮ ಬೀರ್ತಾ ಇದೆ. ನಾವು ಕಳೆದ ವಿಧಾನಸಭೆ ಅಧಿವೇಶನದಲ್ಲೇ ಹೇಳಿದ್ವಿ, ಬೆಳಗಾವಿಗೆ ಬರೋಕ್ಕೆ ಮುಂಚೆ ನೀವು ನಿಮ್ಮ ಮುಖ್ಯಮಂತ್ರಿ ಯಾರು ಅನ್ನುವ ಗೊಂದಲವನ್ನು ಬಗೆಹರಿಸ್ಕೊಂಡು ಬನ್ನಿ. ಬೆಳಗಾವಿ ಅಧಿವೇಶನ ಮುಗಿದು ಮತ್ತೆ ರಾಜ್ಯಪಾಲರ ಭಾಷಣದ ವಂದನಾ ನಿರ್ಣಯದ ಅಧಿವೇಶನ ಜನವರಿ ಕೊನೆಗೋ ಫೆಬ್ರವರಿಗೋ ಶುರುವಾಗುತ್ತೆ. ಅದಾದರೂ ಕೂಡ ಮುಗಿಯುವ ಲಕ್ಷಣಗಳು ಕಾಣ್ತಾ ಇಲ್ಲ. ಇದು ಆಡಳಿತದ ಮೇಲೆ ಪರಿಣಾಮ ಬೀರುತ್ತೆ. ನಮ್ಮ ಚಿಂತೆ ಇರೋದು ಪ್ಯೂರ್ಲಿ ಪೊಲಿಟಿಕ್ಸ್ ದೃಷ್ಟಿಯಿಂದ ವೋಟ್ ಬ್ಯಾಂಕ್ ಹೆಂಗೆ ಶಿಫ್ಟ್ ಆಗಬಹುದು, ಯಾವ ರೀತಿ ವಿಭಜನೆ ಆಗ್ಬೋದು ಅನ್ನೋ ದೃಷ್ಟಿಯಿಂದ ಕೇಳ್ತಾ ಇದ್ದೀನಿ. ಸಿದ್ದರಾಮಯ್ಯನವರು ಮುಂದುವರೆದ್ರೆ BJPಗೆ ಲಾಭನ, ಬದಲಾವಣೆ ಆದರೆ ಲಾಭನ? ಅದು 13ರಿಂದ 18ರವರೆಗೂ ಸಿದ್ದರಾಮಯ್ಯನವರೇ ಇದ್ದರು. ಅವರಿಗೆ ಅವ್ರ ಪಕ್ಷವನ್ನು ಅಧಿಕಾರಕ್ಕೆ ತರಕ್ಕೆ ಸಾಧ್ಯ ಆಗಲಿಲ್ಲ. ಓಕೆ, ನಮ್ಗೆ ಆ ಭಯ ಏನಿಲ್ಲ. ಆ ಭಯ ಏನಿಲ್ಲ. ಆ ಹಿಂದಿನ ಅವಧಿಲಾದ್ರೂ ಅವರಿಗೆ ಒಂದು ರೀತಿಯ ಗಟ್ಟಿತನ ಕಾಣುತ್ತಿತ್ತು ನಿರ್ಣಯ ತೆಗೆದುಕೊಳ್ಳೋದ್ರೊಳಗೆ. ಇಷ್ಟು ದುರ್ಬಲತೆ ಆವರಿಸ್ಕೊಂಡಿರಲಿಲ್ಲ. ಹಿಂದಿನ ದಿನ ಅಕ್ರಮಕ್ಕೆ ಅವಕಾಶ ಕೊಡಲ್ಲ ಅಂತ ಹೇಳಿದವರು ಮರುದಿನ ಬದಲಾಗ್ತಾರೆ ಅಂತ ಹೇಳಿದ್ರೆ ಅವರಿಗೆ ಅವ್ರ ಗಟ್ಟಿತನ ಕಳ್ಕೊಂಡ್ಬಿಟ್ಟಿದ್ದಾರೆ ಅಂಥೇಳಿ. ಸತ್ವ ಇಲ್ಲ ಈಗ. ದಿನ ದೂಡ್ತಾ ಇದ್ದಾರೆ. ಕೆಲವು ಸರಿ ವಯಸ್ಸಾದಮೇಲೆ, ಆದರೆ DK ಶಿವಕುಮಾರ್ ಅವ್ರ ವಯಸ್ಸಾದ್ಮೇಲೆ ಹೇಗಿದ್ದೀರಿ ಅಂತ ಹೇಳಿದ್ರೆ, ಏನಪ್ಪ ಇದೀವಪ್ಪ ಹಿಂಗೆಯ, ಯಾವಾಗ ದೇವ್ರು ಕರಿತಾನೆ ಅವಾಗ ಹೋಗೋದಪ್ಪ ಅಂತ ಹೇಳ್ತಾರಲ್ಲ, ಆ ಪರಿಸ್ಥಿತಿ ಬಂದುಬಿಟ್ಟಿದ್ದಾರೆ. ಈಗ ದಿನ ದುಡ್ತಾ ಇದ್ದಾರೆ ಇವರು. ಸರ್ಕಾರ ಹಂಗಾಗಿದೆ. ಸರ್ಕಾರ ಹಂಗೆ ಆಗಿದೆ. ನೀವು ನಿರ್ಣಯ ತೆಗೆದುಕೊಳ್ಳುವಂಥ ದೃಷ್ಟಿ ಒಳಗೆ ಯಾವುದರಲ್ಲಿ ನಿಮಗೆ ಇಚ್ಛಾಶಕ್ತಿ ಕಾಣ್ತಾ ಇದೆ ಹೇಳಿ? ಇಚ್ಛಾಶಕ್ತಿಯನ್ನು ಪ್ರಕಟ ಮಾಡುವಂಥ ನಾಯಕತ್ವದ ಗುಣ ಅಂತ ಇರುತ್ತಲ್ಲ, ಅದು ಡ್ರೈವ್ ಮಾಡೋದು ನಾಯಕತ್ವದ ಗುಣ. ಆ ಡ್ರೈವ್ ಯಾವುದ್ರಲ್ಲಿ ಮಾಡ್ತಾಯಿದ್ದಾರೆ ಹೇಳಿ? ಆಡಳಿತದಲ್ಲಿ ಡ್ರೈವ್ ಕಾಣ್ತಾ ಇದೆಯಾ? ಅಭಿವೃದ್ಧಿಯಲ್ಲಿ ಡ್ರೈವ್ ಕಾಣ್ತಾ ಇದೆಯಾ? ಕೇವಲ ಕರಪ್ಷನಲ್ಲಿ ಮಾತ್ರ ಡ್ರೈವ್ ಕಾಣ್ತಾ ಇದೆ. ಇನ್ನು ಯಾವುದರಲ್ಲೂ ಡ್ರೈವ್ ಕಾಣ್ತಾ ಇಲ್ಲ. ಪಾಲಿಸಿಯಲ್ಲಿ ಡ್ರೈವ್ ಕಾಣ್ತಾ ಇದೆಯಾ? ಏನೋ ರಿಫಾರ್ಮ್ಸ್ ತಂದರು ಅನ್ನೋದ್ರೊಳಗೂ ಡ್ರೈವ್ ಇಲ್ಲ. ಏನೋ ಅಭಿವೃದ್ಧಿ ಮಾಡಿದ್ರು, ಇದನ್ನು 2.5 ವರ್ಷದಲ್ಲಿ ಇಂಥದ್ದು ಮಾಡಿದ್ದೀವಿ, ಮುಂದೆ 2.5 ವರ್ಷದಲ್ಲಿ ಇಂಥದ್ದು ಮಾಡ್ತೀವಿ ಅನ್ನೋದನ್ನು ಡೆವಲಪ್ಮೆಂಟ್ನ ತೋರಿಸ್ತಾ ಇದ್ದಾರೆ, ಅದು ಕಾಣ್ತಾ ಇಲ್ಲ. ಕೇವಲ ಸುದ್ದಿ ಆಗ್ತಿರೋದು ಯಾವುದ್ರಲ್ಲಿ ಹೇಳಿ? ಕರಪ್ಷನ್ ಕಾರಣಕ್ಕೆ ಸುದ್ದಿ ಆಗ್ತಾಯಿದೆ, ಅತ್ಯಾಚಾರದ ಕಾರಣಕ್ಕೆ ಸುದ್ದಿ ಆಗ್ತಾಯಿದೆ, ರೈತರ ಆತ್ಮಹತ್ಯೆ ಕಾರಣಕ್ಕೆ ಸುದ್ದಿ ಆಗ್ತಾಯಿದೆ, ದರೋಡೆ ಕಾರಣಕ್ಕೆ ಸುದ್ದಿ ಆಗ್ತಾಯಿದೆ, ಡ್ರಗ್ಸ್ ಕಾರಣಕ್ಕೆ ಸುದ್ದಿ ಆಗ್ತಾಯಿದೆ. ಇದು ಬಿಟ್ಟರೆ ಇನ್ನು ಯಾವ ಕಾರಣಕ್ಕೆ ಸುದ್ದಿ ಆಗ್ತದೆ? ಒಳ್ಳೆಯ ಕಾರಣಕ್ಕೆ ಸುದ್ದಿ ಹೇಳಿ ನೀವು ನನಗಿಂತ ಹೆಚ್ಚು ಸುದ್ದಿಯನ್ನು ವಿಶ್ಲೇಷಣೆ ಮಾಡೋರು. ಒಳ್ಳೆಯ ಕಾರಣಕ್ಕೆ ಕಳೆದ 2.5 ವರ್ಷಗಳಲ್ಲಿ ಎಷ್ಟು ಅಂತ ನೀವು ಪಟ್ಟಿ ಮಾಡಿದ್ರೆ ಅದು ಸಿಂಗಲ್ ಡಿಜಿಟ್ ದಾಟಲ್ಲ. ಕೆಟ್ಟ ಕಾರಣಕ್ಕೆ ಅನ್ನೋದು ನೀವು ಹಲವಾರು ಸೆಂಚುರಿ ದಾಟ್ಬಿಡುತ್ತದು. ನಮ್ಮ ಅಂದಾಜು, ನಮ್ಮ ಲೆಕ್ಕಾಚಾರ ಏನಂದರೆ, DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದರೆ ಹಿಂದೂ ಮುಸ್ಲಿಂ ವಿಷಯಗಳು ಸಿಗಲಿಕ್ಕಿಲ್ಲ ಅಂತ. ನಿಮ್ಮಂಗೆ ಹಿಂದುತ್ವವಾದಿ ಅಂತಾರೆ ಅವರು ಸದ್ಗುರು ಅವರ ಆಶ್ರಮಕ್ಕೆ ಶಿವರಾತ್ರಿ ಕಾರ್ಯಕ್ರಮಕ್ಕೆ ಹೋಗ್ತಾರೆ, ಅಮಿತ್ ಶಾ ಅವ್ರ ಪಕ್ಕದಲ್ಲಿ ಕೂತ್ಕೋತಾರೆ. ಸ್ವತಃ AICC ಅಧ್ಯಕ್ಷರೇ ಏನೋ ಮಹಾಕುಂಭ ಮೇಳಕ್ಕೆ ಹೋಗಿ ಡುಬ್ಕಿ ಹಾಕಿದ್ರೆ ಏನು ಪಾಪ ಹೋಗುತ್ತೇನ್ರಿ, ನೌಕರಿ ಹುಟ್ಟುತ್ತೇನ್ರಿ ಅಂತ ಕೇಳಿದ್ರು. ಇವರು ಹೋಗಿ ಬರ್ತಾರೆ, ನಾನು ಹಿಂದುತ್ವವಾದಿ ಅಂತಾರವರು. ಹಾಗಿದ್ದಾಗ ಆ ಥರದ ವಿಷಯಗಳ ಕಡಿಮೆ ಆಗಬಹುದು ಅಂತ. ವ್ಯಕ್ತಿಗತ ಚಾರಿತ್ರ್ಯ ಮತ್ತು ರಾಷ್ಟ್ರೀಯ ಚಾರಿತ್ರ್ಯ. ವ್ಯಕ್ತಿಗತವಾಗಿ ಪೂಜೆ ಪುನಸ್ಕಾರ ಯಾವ ಹಿನ್ನೆಲೆಯಲ್ಲಿ ಮಾಡ್ತಾರೆ? ವೈಯಕ್ತಿಕ ಲಾಭಕ್ಕೋ
ಅಥವಾ ಸಮಾಜ ಹಿತಕ್ಕೋ? ಸಮಾಜದ ಹಿತಕ್ಕೆ ನಿರ್ಣಯ ತೆಗೆದುಕೊಳ್ಳೋದಕ್ಕೆ ಅವ್ರ ಪಾರ್ಟಿ ಬಿಡುತ್ತಾ? ಅವ್ರ ಪಾರ್ಟಿ ಬಿಡುತ್ತಾ ನಿರ್ಣಯ ತೆಗೆದುಕೊಳ್ಳೋಕ್ಕೆ? ನಿರ್ಣಯ ತೆಗೆದುಕೊಳ್ಳೋಕೆ ಬಿಡುತ್ತೆ ಅನ್ನೋದಾಗಿದ್ದರೆ ನಮಸ್ತೆ ಸದಾ ವತ್ಸಲೆ ಮಾತೃಭೂಮೆ ಅಂತ ಹೇಳಿದ್ದನ್ನೇ ಅರಗಿಸ್ಕೊಳ್ಳೋಕ್ಕಾಗಲಿಲ್ಲ ಅವರಿಗೆ. ಅಂದರೆ ನಿಮಗೆ ಅದರಲ್ಲಿ ಯಾವ ಅದು ಅನ್ಪಾರ್ಲಿಮೆಂಟ್ರಿ ಇರಲಿಲ್ಲ. ಓಕೆ, ಈ ಒಂದು ಪ್ರಾರ್ಥನಾ ಗೀತೆಯನ್ನು ಹೇಳೋದನ್ನೇ ಸಹಿಸ್ಕೊಳ್ಳೋಕ್ಕೆ ಅವ್ರ ಪಾರ್ಟಿ ತಯಾರಿಲ್ಲ ಅಂದಾಗ, ಇನ್ನು ಶಿವಕುಮಾರ್ ಅವರು ಅದನ್ನು ಮೀರಿ ಒಂದು ಹೆಜ್ಜೆ ಮುಂದಿಟ್ಟರೂ ಕೂಡ ಅವ್ರ ಕುರ್ಚಿಗೆ ಸಂಚಾಕಾರ ಬರುತ್ತೆ. ಕುರ್ಚಿಗೆ ಸಂಚಾಕಾರ ಬರುತ್ತೆ ಅಂತಂದಾಗ ಅವರು ಕುರ್ಚಿ ಉಳಿಸ್ಕೊಳ್ಳೋ ಯೋಚನೆ ಮಾಡ್ತಾರೋ ಅಥವಾ ತನ್ನ ಮನಸ್ಸಿನ ಭಾವನೆಗಳನ್ನು ಅನುಷ್ಠಾನ ಮಾಡುವಂಥ ಇಚ್ಛಾಶಕ್ತಿ ತೋರಿಸ್ತಾರೋ? ಆ ಇಚ್ಛಾಶಕ್ತಿ ಇಲ್ಲವೇ ಇಲ್ಲ. ಈ ಕೋಗಿಲು ಅಕ್ರಮ ಒತ್ತುವರಿ ತರೋ ಪ್ರಕರಣ, ಒಟ್ಟಾರೆ ಕೇಸನ್ನು ಹೆಂಗೆ ನೋಡ್ತೀರಿ ನೀವು? ನೋಡಿ, ಅಕ್ರಮ ಯಾರು ಮಾಡಿದರೂ ಅಕ್ರಮ. ಅಂಥ ವಿಷಯದಲ್ಲಿ ಸರ್ಕಾರ ನಿಷ್ಪಕ್ಷಪಾತವಾಗಿರಬೇಕು. ಇಲ್ಲ ಇಂಥವ್ರು ಮಾಡಿದ್ರೆ ಮಾತ್ರ ಅಕ್ರಮದ ಪರವಾಗಿ ನಮ್ಮ ಸಹಾನುಭೂತಿ ಅನ್ನೋದು ಒಂದು ಕೆಟ್ಟ ಸಂದೇಶ ಮಾತ್ರ ಅಲ್ಲ, ಅದರಿಂದ ಇನ್ನಷ್ಟು ಅಕ್ರಮಗಳಿಗೆ ಕುಮ್ಮಕ್ಕು ಕೊಟ್ಬಿಡುತ್ತೆ. ಈ ಸರ್ಕಾರದ ನೀತಿ ಏನಾಯಿತು ಅಂದರೆ, ಕೇರಳದ ಮುಖ್ಯಮಂತ್ರಿ ಟ್ವೀಟ್ ಮಾಡಿದ್ರು. ಅದು ತಕ್ಷಣ ಇವರ AICC ಪ್ರಧಾನ ಕಾರ್ಯದರ್ಶಿ ಅವರೊಂದು ಮರು ಟ್ವೀಟ್ ಮಾಡಿದ್ರು, ಇವರಿಗೊಂದು ತಾಕೀತು ಮಾಡಿದ್ರು. ತಕ್ಷಣ ಇವ್ರ ನಿಲುವುಗಳು ಬದಲಾಗ್ಬಿಡ್ತು. ಇದು ಅಪಾಯಕಾರಿ. ಅದಕ್ಕೆ ಕರ್ನಾಟಕದ ಆಡಳಿತದ ಸ್ವಾಭಿಮಾನವನ್ನೇ ಒತ್ತ ಇಡುವಂಥ ನೀತಿ ಇದು. ಮಾನವೀಯತೆ ದೃಷ್ಟಿಯಿಂದ ನಡ್ಕೋಬಾರ್ದ ಅಂತ ಕೇಳ್ತಾರೆ ಸರ್ ಅವರು. ನೀವು ಮಾನವೀಯತೆ ಸೂಕ್ಷ್ಮತೆ ಮತ್ತು ಮಾನವೀಯತೆ ನಡ್ಕೊಳ್ಬೇಕಾಗಿತ್ತು ಅಂತ ಹೈಕಮಾಂಡ್ ಹೇಳ್ತು, ನಾವು ನಡ್ಕೋತಾ ಇದ್ದೀವಿ. ಮಾನವೀಯತೆ ದೃಷ್ಟಿಯಿಂದಲೇ ನಡ್ಕೊಳ್ಳೋದಾದರೆ ಸರ್ವಜ್ಞ ನಗರದಲ್ಲಿ ಇದೇ ರೀತಿ ಬುಲ್ಡೋಜರ್ ಓಡಿಸಿದ್ರಲ್ಲ 30-35 ವರ್ಷದಿಂದ ಇದ್ದವರಿಗೆ, ಅವ್ರ ಬಗ್ಗೆ ಯಾಕೆ ಮಾನವೀಯತೆ ಇಲ್ಲ? ಮಾನವೀಯತೆ ದೃಷ್ಟಿಯಿಂದಲೇ ನಡ್ಕೊಳ್ಳೋದಾದರೆ ಅತಿವೃಷ್ಟಿಯಲ್ಲಿ ಬೀದರ್ನಿಂದ ಬೆಳಗಾವಿವರೆಗೆ ಸಂತ್ರಸ್ತರಾಗಿ ಇವತ್ತಿಗೂ ಒದ್ದಾಡ್ತಾ ಇದ್ದಾರಲ್ಲ, ಅವರಿಗೆ 5 ಲಕ್ಷ ರೂಪಾಯಿ ಪರಿಹಾರ ಕೊಡೋದನ್ನು ಕೂಡ ನಿಲ್ಲಿಸಿದ್ದೀರಲ್ಲ, ಯಾಕೆಲ್ಲ ಮಾನವೀಯತೆ ಸತ್ತೋಯ್ತು? 30, 40, 50 ವರ್ಷಗಳಿಂದ ಅನಧಿಕೃತ ಸಾಗುವಳಿ ಮಾಡಿಕೊಂಡು ಜೀವನ ನಡೆಸ್ತಾ ಇರೋರು, ಆ ಜೀವನ ನಡೆಸ್ತಿರುವಂಥ ರೈತರನ್ನ ನಿರ್ದಾಕ್ಷಿಣ್ಯವಾಗಿ ಒಕ್ಕಲೆಬ್ಬಿಸಿದ್ರಲ್ಲ, ಯಾಕೆ ಮಾನವೀಯತೆ ಅಲ್ಲಿಗೆ ವ್ಯಕ್ತ ಆಗ್ತಿಲ್ಲ? ಕೋಗಿಲಲ್ಲಿ ಮಾತ್ರ ಮಾನವೀಯತೆ ಯಾಕೆ? ಅದರಲ್ಲೂ ವೇಣುಗೋಪಾಲ್ ಟ್ವೀಟ್ ಮಾಡಿದ ಮೇಲೆ ಯಾಕೆ ಮಾನವೀಯತೆ? ಮಾನವೀಯತೆ ಅನ್ನೋದು ಒಂದು ಸಹಜವಾಗಿರೋ ಕಳಕಳಿ ಆಗಬೇಕು. ಮತ್ತು ಅದರೊಳಗಡೆ ಇವರು ಮಾಡಿದ್ರೆ ಮಾತ್ರ ಅಂತಿಲ್ಲ, ಅಲ್ಲಿ ಜಾತಿ ನೋಡಬಾರ್ದು, ಸಹಜವಾಗಿ ಮನುಷ್ಯ ಅಂತ ನೋಡಬೇಕು. ಮತ್ತು ಅಕ್ರಮಕ್ಕೆ ಕುಮ್ಮಕ್ಕು ಕೊಡೋಂಗಿರಬಾರ್ದು. ನಮ್ಮ ಮಾನವೀಯ ಕಳಕಳಿ ಅದು ಅಕ್ರಮಕ್ಕೆ ಪೋಷಣೆ ಕೊಡಬಾರ್ದು. ಇಲ್ಲಿ ಏನಾಗಿದೆ ಅಂದರೆ, ಇಲ್ಲಿ ಇವರು ತೋರಿಸಿದ ಮಾನವೀಯ ಕಳಕಳಿ ಅದು ಭಯದಿಂದ ಕೂಡಿರ್ತಕ್ಕಂಥದ್ದು. ಕುರ್ಚಿ ಎಲ್ಲಿ ಹೋಗ್ಬಿಡುತ್ತೋ ಅನ್ನೋ ಭಯದಿಂದ ಕೂಡಿರ್ತಕ್ಕಂಥದ್ದು, ಸಹಜವಾಗಿರೋದಲ್ಲ. ಸಹಜವಾಗಿರೋದಾಗಿದ್ದರೆ ಈ ರಾಜ್ಯದಲ್ಲಿ ಯಾವ್ಯಾವ ಬಡವರು ಎಲ್ಲೆಲ್ಲಿ ಗುಡಿಸಲು ಕಟ್ಕೊಂಡಿದ್ದಾರೆ ಅವರೆಲ್ಲರಿಗೂ ಪರ್ಯಾಯ ವ್ಯವಸ್ಥೆ ಮಾಡ್ತೀವಿ. KC ವೇಣುಗೋಪಾಲ್ ಅವರು ಫೋನ್ ಮಾಡಿದ್ರು ಅನ್ನೋದನ್ನೇ ದೊಡ್ಡ ವಿಷಯ ಮಾಡ್ಕೋತಾ ಇದ್ದೀರಿ. ಅದೊಂದು ನ್ಯಾಷನಲ್ ಪಾರ್ಟಿ. ನಿಮ್ಮಂಗೆ ಅನೇಕ ವಿಷಯಗಳ ಬಗ್ಗೆ ನಿಮ್ಮ ಹಿರಿಯರು ನಿಮಗೆ ಮಾರ್ಗದರ್ಶನ ಮಾಡಬಹುದು, ಹಿಂಗೆ ಮಾಡಿ ಹಿಂಗೆ ಮಾಡಬೇಡಿ ಅಂತ ಹೇಳಬಹುದು. ಅವುಗಳನ್ನು ನೀವು ಪಾಲನೆ ಮಾಡಿರ್ತೀರಿ. ನೋಡಿ, ಆ ಕಾರಣಕ್ಕೆ ನಮ್ಮ ರಾಜ್ಯದ ಹಿತಾಸಕ್ತಿಯನ್ನು ಮತ್ತು ಸ್ವಾಭಿಮಾನವನ್ನು ಒತ್ತೆ ಇಡಬಾರ್ದು. ನಾವು ಒತ್ತೆ ಇಡಬಾರ್ದು. ಇದು ವ್ಯಕ್ತಿಗತ ಹೆಲ್ಪ್ ಮಾಡೋದಲ್ಲ. ಈ ಸರ್ಕಾರ ಹೇಳಿದೆ, ಅಕ್ರಮವಾಗಿ ಕೋಗಿಲಿನಲ್ಲಿ ಗುಡಿಸಲು ಕಟ್ಕೊಂಡಿದ್ರು, ಮನೆ ಕಟ್ಕೊಂಡಿದ್ರು, ಅಕ್ರಮ ಮನೆಗಳನ್ನು ತೆರವುಗೊಳಿಸಿದ್ದೇವೆ. ಹೌದು. ಅಕ್ರಮ ಕಟ್ಟೋದಕ್ಕೆ KC ವೇಣುಗೋಪಾಲ್ ಹೇಳಿದ್ರಾ? ಅವ್ರು ಹೇಳಿಲ್ಲ ಅಂದರೆ ಅವ್ರ ಸಮರ್ಥನೆಗೆ ಬರಬಾರ್ದಲ್ಲ. ಓಕೆ, ಅಂದರೆ ಕೇರಳದಿಂದ ಕರ್ನಾಟಕದಲ್ಲಿ ಖಾಲಿ ಇದೆ ಜಾಗ, ಹೋಗಿ ಅಕ್ರಮವಾಗಿ ಕಟ್ಕೊಳ್ಳಿ, ಅಕಸ್ಮಾತ್ ಸರ್ಕಾರ ಬೀಳಿಸಿದರೆ ನಿಮಗೆ ನಾನು ಪರಿಹಾರ ಕೊಡಿಸ್ತೀನಿ ಅನ್ನೋದು ಕಾಂಗ್ರೆಸ್ ನೀತಿನ? ನಾಳೆ ಇದರ ದುರುಪಯೋಗವನ್ನು ಬೇರೆಲ್ಲರೂ ಪಡ್ಕೊಂಡು ಅರಾಜಕ ಸ್ಥಿತಿಗೆ ತಗೊಂಡು ಬರೋದಕ್ಕೆ ಅವಕಾಶ ಕೊಡಬೇಕಾ? ಸೆನ್ಸಿಟಿವ್ ಟೈಮು ಸಿಟಿ ರವಿ ಅವರೇ. ಕೇರಳದಲ್ಲಿ ಎಲೆಕ್ಷನ್ ಬಂದಿದೆ, ಎಲೆಕ್ಷನ್ ದೃಷ್ಟಿಯಿಂದ ಮಾಡಿದಾರಪ್ಪ, ಅರ್ಥ ಆಗುವಂಥದ್ದು. ಅವ್ರ ಜಾಗದಲ್ಲಿ ನೀವು ಇದ್ದಿದ್ರು ನೀವು ಅದನ್ನೇ ಮಾಡ್ತಿದ್ರೇನೋ? ಎಲೆಕ್ಷನ್ ದೃಷ್ಟಿಯಿಂದ ರಾಜ್ಯದ ಹಿತಾಸಕ್ತಿಯನ್ನು ಕಡೆಗಣಿಸೋದು ಅದು ಸಂವಿಧಾನಬದ್ಧ ಹುದ್ದೆಯಲ್ಲಿ ಇರ್ತಕ್ಕಂಥವ್ರು ಮಾಡೋ ಕೆಲಸ ಅಲ್ಲ. ಅವರು ಇವತ್ತು ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ವಸತಿ ಖಾತೆ ಸಚಿವರು, ನಮ್ಮ ರಾಜ್ಯದ ಜನರ ತೆರಿಗೆ ಹಣ ಖರ್ಚು ಮಾಡೋದು, ಇದು ರಾಜ್ಯದ ಜನರ ತೆರಿಗೆ ಹಣ ಖರ್ಚು ಮಾಡೋದು. ಅದಕ್ಕೆ ಅಕೌಂಟಬಿಲಿಟಿ ಇರಬೇಕು, ಅದಕ್ಕೆ ಅಕೌಂಟಬಿಲಿಟಿ ಬೇಕು. ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಪ್ರಶ್ನೆಗಳಿದಾವೆ, ನೋಡೋಣ. ಎಸ್ ಸರ್, ನನ್ನ ಹೆಸರು ಆದಿನಾರಾಯಣ ಅಂತ, ಒಟ್ಟು ಚಿಕ್ಕಬಳ್ಳಾಪುರ ವಿಧಾನಸಭಾ ಕಾಂಗ್ರೆಸ್ ಕಾರ್ಯಕರ್ತ. ಸರ್, ನಮ್ಮ ದೇಶದಲ್ಲಿ ಹಿಂದುತ್ವಕ್ಕೆ ತುಂಬ ಮಹತ್ವದ ಪೂರ್ಣವಾದ ಒಂದು ಇದು ಕೊಡ್ತಾ ಇದ್ದಾರೆ, ನೀವು ಒತ್ತು ಕೊಡ್ತಾ ಇದ್ದೀರಾ. ಅದೇ ರೀತಿ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ತುಂಬ ಕ್ರೌರ್ಯ ಮೆರಿತಾ ಇದ್ದಾರೆ. ನಿನ್ನೆ ಕೂಡ ಒಬ್ಬ ಹುಡುಗನನ್ನು ಗುಂಡಿಕ್ಕಿ ಕೊಂದಿದ್ದಾರೆ.
ಅಂದರೆ ವಿದೇಶಾಂಗ ಸಚಿವರು ಪ್ರಧಾನಿ ಮೋದಿಗಳು ಯಾಕೆ ಇಷ್ಟು ಮೌನವಾಗಿದ್ದಾರೆ? ಅದೇ ನಮ್ಮ ರಾಜ್ಯದಲ್ಲಿ ಏನಾದರೂ ಆಗ್ಬಿಟ್ರೆ ಎಲ್ಲ ಸಂಘಟನೆಗಳು BJP ಎಲ್ಲ ಹೋಗಿ ಅವ್ರ ಮನೆ ಮುಂದೆ ನಿಲ್ತೀರಾ? ಯಾಕೆ ನಮ್ಮ ಪ್ರಧಾನಿಯವರು ಒಂದು ಟ್ವೀಟ್ ಮಾಡ್ತಾ ಇಲ್ಲ? ಹಾಗೆ ಯಾಕೆ ನಮ್ಮ ವಿದೇಶಾಂಗ ಸಚಿವರು ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ? ಯಾಕೆ ಸರ್ ಇಷ್ಟೊಂದು ಮೌನವಾಗಿರೋದು? ಕೋಗಿಲು ಅಕ್ರಮ ತೆರವಿನ ಬಗ್ಗೆ ಪ್ರಶ್ನೆ ಅನ್ಕೊಂಡು ಬಾಂಗ್ಲಾದೇಶಕ್ಕೆ ಬಂದಿದ್ದೀರಿ. ಎಸ್, ನೇರವಾಗಿ ವಿದೇಶಾಂಗ ನೀತಿಯ ವೈಫಲ್ಯ ಅಲ್ವಾ CT ರವಿ ಅವರೇ? ವಿದೇಶಾಂಗ ನೀತಿ ವೈಫಲ್ಯ ಆಗದಾಗಿದ್ದರೆ ಸರ್ಜಿಕಲ್ ಸ್ಟ್ರೈಕ್ ಥರದ್ದು ನಡೀತಾನೆ ಇರಲಿಲ್ಲ. ಯಾವಾಗ ಒಂದು ದೇಶವಾಗಿ ಯಾವಾಗ ಉತ್ತರ ಕೊಡುತ್ತೆ ಒಂದು ದೇಶವಾಗಿ, ಇದು ದೇಶದ ಪಾಲಿಸಿ. ಆದರೆ ಇಲ್ಲಿ ಭಾವನೆಗಳನ್ನು ವ್ಯಕ್ತಪಡಿಸೋದಕ್ಕೆ ಈ ಕಾಂಗ್ರೆಸ್ಸು ಅಲ್ಲಿಯ ಹತ್ಯೆಯನ್ನು ಖಂಡಿಸಿ ಹೇಳಿಕೆ ಕೊಟ್ಟಿದೆಯಾ? ಅಲ್ಲಿಯ ಮೂಲಭೂತವಾದಿಗಳ ಯಾವುದರಿಂದ ಪ್ರಚೋದಿತಗೊಂಡು ಈ ಕೆಲಸ ಮಾಡ್ತಾ ಇದ್ದಾರೆ ಅಂತ ಬಲವಾಗಿ ಯಾವತ್ತಾರು ಹೇಳಿದೆಯಾ? ನಾನು ಹೇಳಿದ್ದೀನಿ. ಯಾವುದಾದ್ರು ಒಬ್ಬ ಕಾಂಗ್ರೆಸ್ ನಾಯಕ ಇಸ್ಲಾಂ ಮೂಲಭೂತವಾದವನ್ನು ಖಂಡಿಸಿರುವಂಥ ಒಂದು ಹೇಳಿಕೆ ತೋರಿಸಿ, ಒಂದು ಸಿಂಗಲ್ ಹೇಳಿಕೆ. BJPಯವರು ಮಾತ್ರ ಹೇಳಬೇಕಾ? ನೀವು ಹೇಳ್ತೀರಿ ಅಲ್ಲ, ನೀವು ಮತ್ತೆ ಹೇಳ್ತೀರಿ BJPಯವರಿಗೆ ಹಿಂದುತ್ವದ ಗುತ್ತಿಗೆ ಕೊಟ್ಟಿಲ್ಲ ಅಂತ ಹೇಳ್ತೀರಿ, ನಾವು ಹಿಂದೂಗಳಲ್ವಾ ಅಂತ ಹೇಳ್ತೀರಿ. ನೀವು ಹಿಂದೂಗಳೇ ತಾನೇ, ನಿಮಗೊಂದು ಸಂವೇದನೆ ಇರಬೇಕಲ್ಲ. ಆ ಸಂವೇದನೆ ಮತದ ಆಸೆಗೋಸ್ಕರ ಕಳೆದು ಹೋಗಬಾರ್ದು. ಆ ಸಂವೇದನೆ ಸಹಜವಾಗಿರುತ್ತೆ. 2051ರಲ್ಲಿ ಒಂದು ಸರ್ಕಾರ ಇವತ್ತು ಯಾರಿಗೂ ಹೆದರುವ ಸರ್ಕಾರ ಇಲ್ಲ. ಸರ್ಕಾರವಾಗಿ ಏನು ಮಾಡಬೇಕು, ಯಾವಾಗ ಮಾಡಬೇಕು ಅದನ್ನು ಮಾಡೇ ಮಾಡುತ್ತೆ. ಅದು ಸರ್ಕಾರವಾಗಿ ಮಾಡುತ್ತೆ. ಇಲ್ಲ, CT ರವಿ ಯಾವಾಗ ಮಾಡಬೇಕೋ ಮಾಡ್ತೀವಿ ಅನ್ನುವಂಥದ್ದು ಉತ್ತರ ಆಗಲಿಕ್ಕಿಲ್ಲ. ಆದರೆ ಬಾಂಗ್ಲಾದೇಶದಲ್ಲಿ ದೌರ್ಜನ್ಯ ಅನುಭವಿಸ್ತಾ ಇರುವ ಹಿಂದೂಗಳ ವಿಷಯದಲ್ಲಿ ಮಾಡಬೇಕಾದ ಕೆಲಸವನ್ನು ಈ ಸರ್ಕಾರ ಮಾಡಿಲ್ಲ ಅನ್ನೋದು ನನ್ನ ಭಾವನೆ ಕೂಡ ಹೌದು. ಏನನ್ನು ಮಾಡಬಹುದಾಗಿತ್ತು ಅದನ್ನು ಮಾಡಲಿಲ್ಲ ಅಂತ. ಅಲ್ಲ, ವಿದೇಶಾಂಗ ನೀತಿಗೆ ಸಮಾಧಾನ, ಭೇದ, ದಂಡ 4 ಆಧರಿಸಿ ವಿದೇಶಾಂಗ ನೀತಿ ನಡೆಯುತ್ತೆ. ಯಾವ್ಯಾವ್ದ್ರ ಪ್ರಯೋಗ ಮಾಡಬೇಕು ಖಂಡಿತ ಮಾಡ್ತಾರೆ. ಹಾಗಂತ ಏನು ಬೇಕಾದರೂ ಆಗಲಿ ಅಂತ ಸಹಿಸ್ಕೊಂಡಿರುವಂಥ ಸರ್ಕಾರ ಅಲ್ಲ. ಸಹಿಸ್ಕೊಂಡಿರುವ ಸರ್ಕಾರ ಆಗಿದ್ದರೆ ಸರ್ಜಿಕಲ್ ಸ್ಟ್ರೈಕು ಆಗ್ತಿರಲಿಲ್ಲ. ಸಹಿಸ್ಕೊಂಡಿರುವ ಸರ್ಕಾರ ಆಗಿದ್ದರೆ CAA ತರ್ತಿರಲಿಲ್ಲ. ಸಹಿಸ್ಕೊಂಡಿರುವ ಸರ್ಕಾರ ಆಗಿದ್ದರೆ NRC ಪರವಾಗಿಯೂ ಕೂಡ ಬಲವಾಗಿ ನಿಂತ್ಕೊಳ್ತಿರಲಿಲ್ಲ. ಇವತ್ತು ಅಕ್ರಮ ನಿವಾಸಿಗಳನ್ನು ಹುಡುಕಿ ಹೊರಗೆ ಹಾಕಬೇಕು ಅನ್ನೋ ದೃಷ್ಟಿಯಿಂದಲೇ ಅದು NRC ತಂದಿರೋದು. ಅಲ್ಲಿ ಬಂದಂಥ ನಿರಾಶ್ರಿತರಿಗೆ ಅವರಿಗೆ ಇಲ್ಲಿ ಗೌರವಯುತವಾಗಿರುವಂಥ ಪೌರತ್ವವನ್ನು ಕೊಡಬೇಕು, ಹಕ್ಕು ಕೊಡಬೇಕು ಅಂತಲೇ CAA ತಂದಿರತಕ್ಕಂಥದ್ದು. ಅನಧಿಕೃತವಾಗಿ ಬಂದು ಇಲ್ಲಿ ತಂದೆ ಆದಂಥ ವ್ಯವಸ್ಥೆಯ ಮೂಲಕ ಆಧಾರ್ ಕಾರ್ಡ್ ಪಡೆದು ಮತದಾರರ ಪಟ್ಟಿಯಲ್ಲಿ ಸೇರಿರುವವ್ರನ್ನ ಹೊರದೇಶದ ಯಾರು ನಾಗರಿಕರಿದ್ದೇನಿದ್ದಾರೆ ಅವ್ರನ್ನ ಒಳನುಸುಳುವಿಕೆಯಿಂದ ಬಂದಿರೋರನ್ನ ಮತದಾರರ ಪಟ್ಟಿಯಿಂದ ಹೊರಗೆ ಹಾಕಬೇಕು ಅಂತಲೇ SIR ತಂದಿರತಕ್ಕಂಥದ್ದು. ಇದೆಲ್ಲವನ್ನೂ ಮಾಡ್ತಾ ಇದೆ ಒಂದು ಸರ್ಕಾರವಾಗಿ. ಬಾಂಗ್ಲಾ ಒಂದು ಪ್ರತ್ಯೇಕವಾಗಿರ್ತಕ್ಕಂಥ ಒಂದು ರಾಷ್ಟ್ರ. ಒಂದು ಪ್ರತ್ಯೇಕ ರಾಷ್ಟ್ರದಲ್ಲಿ ಮಾಡಬೇಕಾದ್ರೆ ಅದಕ್ಕೆ ಬೇಕಾದಂಥ ರೀತಿಯ ಬೇರೆ ಬೇರೆ ಯೋಜನೆಗಳನ್ನು, ಸಿದ್ಧತೆಗಳನ್ನು ಮಾಡಿರ್ತಾರೆ. ಮತ್ತು ಎಲ್ಲವನ್ನೂ ಬಹಿರಂಗವಾಗಿ ಹೇಳೇ ಮಾಡ್ತಾರೆ ಅಂತಿಲ್ಲ, ಹೇಳ್ದಲ್ಲೇ ಕೆಲವು ಮಾಡಿರ್ತಾರೆ. ಅದು ಯಾವುದು ಏನು ಅನ್ನೋದು ನಮ್ಮ ಅರಿವಿಗೆ ಬಾರದೇ ಇರ್ಬೋದು, ಆದರೆ ಏನೂ ಮಾಡಿಲ್ಲ ಅಂತ ಅನ್ಕೋಬೇಡಿ. ಅಲ್ಲ, ಕೊನೆ ಪಕ್ಷ ಅಲ್ಲಿ ದೌರ್ಜನ್ಯ ಅನುಭವಿಸ್ತಾ ಇರೋರು ಭಾರತಕ್ಕೆ ಬರ್ತೀವಿ ಅಂದರೆ ಬರೋದಕ್ಕಾದರೂ ಅವಕಾಶ ಮಾಡಿ ಕೊಡಬೇಕು ಅನ್ನುವಂಥದ್ದು ಒಬ್ಬ ಸಾಮಾನ್ಯ ಜನ ಆಗಿ ನಮ್ಮ ನಿರೀಕ್ಷೆ ಸರ್. ಅದು ಅಲ್ಲಿ ಬದುಕೋದಕ್ಕಾಗ್ತಿಲ್ಲ, ನಾವು ಬಂದುಬಿಡ್ತೀವಿ ಭಾರತಕ್ಕೆ ಅಂದರೆ. ನಾಳೆ ಬೆಳಿಗ್ಗೆ ಮುಸಲ್ಮಾನರು ಬಹುಸಂಖ್ಯಾತರು ಇರೋ ಕಡೆಗಳಿಗೆಲ್ಲ ಬದುಕೋಕ್ಕಾಗಲ್ಲ ಅನ್ನೋ ವಾತಾವರಣ ಸೃಷ್ಟಿಯಾದರೆ ಅಲ್ಲಿಂದಲೂ ವಾಪಸ್ ಕರ್ಸ್ಕೋಬೇಕಾ ಭಾರತದೊಳಗೆ? ಹಂಗಿದ್ರೆ ಅಲ್ಲೇ ಬಿದ್ಕೊಂಡು ಸಾಯಿರಿ ಅಂತ ಹೇಳ್ಬಿಡ. ಇಲ್ಲ ಎಲ್ಲಿಗೆ ಹೋಗ್ಬೇಕು ಅವ್ರಿಗೆ? ಇಲ್ಲ, ಅದಕ್ಕೆ ನಾನು ಹೇಳ್ತಾ ಇರೋದು ಮೂಲಕ್ಕೆ ಹೋಗಿ. ನಾವು ಪರಿಣಾಮಗಳ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾ ಇದ್ದೀವಿ, ಮೂಲದ ಬಗ್ಗೆ ಯೋಚನೆ ಮಾಡ್ತಿಲ್ಲ. ಯಾಕೆ ಹಂಗಾಗ್ತಾ ಇದೆ? ಯಾಕೆ ಸಹಬಾಳ್ವೆ ಇಲ್ಲ? ಇಸ್ಲಾಂ ಯಾಕೆ ಎಕ್ಸಿಸ್ಟೆನ್ಸ್ನ ಒಪ್ಕೊಳ್ಳಲ್ಲ? ಅದು ಸರಿಯಾಗದೇ ಇದ್ದರೆ ಯಾವತ್ತೂ ಸರಿಯಾಗಲ್ಲ. ಅದನ್ನೇ ಅಂಬೇಡ್ಕರ್ ಹೇಳಿದ್ದು. ಭಾರತದಲ್ಲಿ ಇದೆಯಲ್ಲ ಎಕ್ಸಿಸ್ಟೆನ್ಸು. ಎಲ್ಲಿ? ಭಾರತೀಯ ಮುಸ್ಲಿಮರು ಭಾರತದಲ್ಲಿ ಹಿಂದೂಗಳ ಜೊತೆ ಎಕ್ಸಿಸ್ಟ್ ಆಗ್ತಿಲ್ವಾ? ಎಕ್ಸಿಸ್ಟೆನ್ಸ್ ಇದ್ದಿದ್ರೆ ಕಾಶ್ಮೀರದಲ್ಲಿ ಯಾಕೆ ಕಾಶ್ಮೀರಿ ಮೂಲ ನಿವಾಸಿಗಳನ್ನು ಹೊರದಬ್ತಿದ್ರು? ಯಾಕೆ ಹೊರದಬ್ತಿದ್ರು ಅಂದರೆ ನೀವು ಹೇಳೋದು ಜನಸಂಖ್ಯೆ ಜಾಸ್ತಿ ಆದರೆ ಸಮಸ್ಯೆ ಆಗುತ್ತೆ ಅಂತ. ನಿಮಗೆ ನೋಡಿ, ಇತಿಹಾಸ ನೋಡಿ, ವರ್ತಮಾನ ನೋಡಿ, ಇವೆರಡನ್ನು ನೋಡಿದ್ರೆ ಸಾಕು. ನೀವು ಭವಿಷ್ಯದ ಬಗ್ಗೆ ನಿಮಗೆ ಅದಕ್ಕೇನು ಭಾಳ ದೊಡ್ಡ ಪಂಡಿತ ಆಗಬೇಕಾಗಿಲ್ಲ. ಒಂದು ಇತಿಹಾಸ ನೋಡಿ, ವರ್ತಮಾನ ನೋಡಿ, ಅಷ್ಟು ನೋಡಿದ್ರೆ ಸಾಕು. ಭವಿಷ್ಯದ ಬಗ್ಗೆ ನೀವೇನು ಭಾಳ ಪಾಂಡಿತ್ಯವನ್ನು ಪಡೆದು ಹೇಳಬೇಕಾದ ಅವಶ್ಯಕತೆ ಇಲ್ಲ. ಅವರು ಮತ್ತು ಅಂಬೇಡ್ಕರ್ ಅವ್ರನ್ನ ನಾವೆಲ್ಲರೂ ಒಪ್ಕೊಂಡಿದ್ದೀವಿ, ಅವ್ರ ಸಂವಿಧಾನವನ್ನು ಒಪ್ಕೊಂಡಿದ್ದೀವಿ. ಅಂಬೇಡ್ಕರ್ ಥಾಟ್ಸ್ ಆಫ್ ಪಾಕಿಸ್ತಾನ ವಿಷಯದಲ್ಲಿ ಹೇಳಿರ್ತಕ್ಕಂಥ ವಿಚಾರನ ವಿಮರ್ಶೆಗೊಳಪಡಿಸಿ ಸಾಕು, ಬೇರೆ ಎಲ್ಲರದ್ದು ಬಿಟ್ಬಿಡಿ.
ಬೇರೆ ಯಾರಿಗಾರು ಆದರೆ ಅಂಬೇಡ್ಕರ್ ಹಿ ವಾಸ್ ನಾಟ್ ಎ RSS, ಅವರೇನು RSS ಅಲ್ಲ, ವಿಶ್ವ ಹಿಂದೂ ಪರಿಷತ್ತು ಅಲ್ಲ. ಕೊಡೆಗೆ ನಾನು ಹಿಂದುವಾಗಿ ಹುಟ್ಟಿದ್ದೀನಿ, ಹಿಂದುವಾಗಿ ಸಾಯಲ್ಲ ಅಂತ ಹೇಳಿ ಬೌದ್ಧ ಧರ್ಮ ಸ್ವೀಕಾರ ಮಾಡಿದ್ರು. ಹಾಗಾಗಿ ನೀವು ಅವ್ರನ್ನ RSSನ ಕನ್ನಡಕದಲ್ಲೂ ನೋಡೋಕ್ಕಾಗಲ್ಲ, VHP ಕನ್ನಡಕದಲ್ಲೂ ನೋಡೋಕ್ಕಾಗಲ್ಲ. ಒಬ್ಬ ಚಿಂತಕನಾಗಿ ಅಂಬೇಡ್ಕರ್ ಅವರು ಥಾಟ್ಸ್ ಆಫ್ ಪಾಕಿಸ್ತಾನಲ್ಲಿ ಅನ್ನುವಂಥ ವಿಷಯದಲ್ಲಿ ಏನು ಹೇಳಿದ್ದಾರೆ ಅನ್ನೋದನ್ನು ವಿಮರ್ಶೆಗೊಳಪಡಿಸಿ ಸಾಕು. ಕೋ ಎಕ್ಸಿಸ್ಟೆನ್ಸ್ ಅನ್ನೋದು ಇದೆಯೋ, ಸಹಬಾಳ್ವೆ ಅನ್ನೋದು ಇದೆಯೋ ಇಲ್ವೋ ಅರ್ಥ ಆಗುತ್ತೆ. ಬಾಂಗ್ಲಾ ಮತ್ತು ಪಾಕಿಸ್ತಾನ ಅನ್ನೋದೇ ಮತಾಂಧತೆಗೆ ಹುಟ್ಟಿದ ಕೂಸು. ಮತಾಂಧತೆಯನ್ನು ನಿಗ್ರಹಿಸ್ತಾ ಇದ್ದರೆ ಭಾರತದೊಳಗೂ ಅಂಥ ಬಾಂಗ್ಲಾಗಳು, ಅಂಥ ಪಾಕಿಸ್ತಾನದ ಕುನ್ನಿಗಳು ಇಲ್ಲೂ ಇದ್ದಾರೆ. ಆ ಮತಾಂಧತೆ ನಿಗ್ರಹಿಸಬೇಕು. ಮತಾಂಧತೆಗೆ ಹುಟ್ಟಿದ ಕೂಸೋದು. ಮತಾಂಧತೆಗೆ ಉತ್ತರವನ್ನು ಹುಡುಕಿದ್ರೆ ಪಾಕಿಸ್ತಾನವೂ ಆಗ್ತಿರಲಿಲ್ಲ, ಬಾಂಗ್ಲಾದೇಶನೂ ಆಗ್ತಿರಲಿಲ್ಲ, ಮೂಲ ನಿವಾಸಿಗಳು ಓಡಬರುವಂಥ ದುಸ್ಥಿತಿಯೂ ಬರ್ತಿರಲಿಲ್ಲ. ಮೂಲ ನಿವಾಸಿಗಳು ಓಡಬರುವಂಥ ದುಸ್ಥಿತಿಯೂ ಬರ್ತಿರಲಿಲ್ಲ, ಬಲಾತ್ಕಾರದ ಮತಾಂತರವೂ ಆಗ್ತಿರಲಿಲ್ಲ, ಕ್ರೌರ್ಯನೂ ನಡೀತಿರಲಿಲ್ಲ. ಅದಕ್ಕೆ ಉತ್ತರವನ್ನು ಹುಡುಕೋದ್ರ ಬದಲಿಗೆ ಮತ ಬ್ಯಾಂಕ್ ಆಗಿ ನೋಡುವಂಥ ಪ್ರವೃತ್ತಿ ಇದೆಯಲ್ಲ, ಭಾರತವನ್ನು ಉಳಿಸುತ್ತಾ ಭಾರತನ? ನೀವು ನನ್ನ ಚಿಂತೆ ಸಿಟಿ ನೀವು ಹೇಳೋದು ನೋಡ್ರಿ, ಸ್ಟ್ರೀಟ್ ಫೈಟ್ ಒಂದೇ ಸೊಲ್ಯೂಷನ್ ಅನ್ನೋಂಗಿದೆ. ಸ್ಟ್ರೀಟ್ ಫೈಟ್ ಅಲ್ಲ ಸೊಲ್ಯೂಷನ್ನು. ಮತಗ್ರಂಥಗಳಲ್ಲಿರ್ತಕ್ಕಂಥ ಅನ್ಯ ಮತದ ಬಗ್ಗೆ ಇರುವಂಥ ವಿರುದ್ಧದ ಭಾವನೆಗಳಿದೆಯಲ್ಲ, ಅದು ದೂರ ಆಗಬೇಕು. ಅದು ದೂರ ಆಗದೇ ಇದ್ದರೆ ಅವ್ರನ್ನ ದೂರ ಮಾಡಬೇಕು. ನಾವು ಸತ್ಯವನ್ನು ಸತ್ಯ ಅಂತ ಹೇಳಬೇಕು. ಅಂದರೆ ನೀವು ಧರ್ಮಗ್ರಂಥಗಳ ತಿದ್ದುಪಡಿಯನ್ನು ಸಲಹೆ ಕೊಡ್ತೀರಾ? ಧರ್ಮಗ್ರಂಥ ಬೇರೆ, ಮತಗ್ರಂಥ ಬೇರೆ. ಓಕೆ ಓಕೆ. ಧರ್ಮ ಅಂದರೆ ಯೂನಿವರ್ಸಲ್. ಈಗ ಸೂರ್ಯ ಜಗತ್ತಿಗೆ ಒಬ್ಬನೇ ಇರೋದು, ಸತ್ಯ ಅದು ಯಾವತ್ತಿದ್ರೂ ಸತ್ಯವೇ. ನೀವು ಒಪ್ಕೊಳ್ಳದೇ ಇರಲಿ, ಸತ್ಯ ಸತ್ಯನೇ. ಅದನ್ನು ಪ್ರತಿಪಾದಿಸುತ್ತೆ. ಧರ್ಮ ಅನ್ನೋದು ಆಧ್ಯಾತ್ಮಿಕ ಉನ್ನತಿಯ ಕಡೆಗೆ ಮನುಷ್ಯನ ತೆಗೆದುಕೊಂಡು ಹೋಗುತ್ತೆ, ಅಧಂಪತನದ ಕಡೆಗೆ ತಗೊಂಡೋಗಲ್ಲ. ಮತಗಳು ಬೇರೆ. ಮತ ಅಂದರೆ ನಾನು ಹೇಳಿದ ಮಾತ್ರ ಅನ್ನೋದು ಮತ, ಅದು ಮತೀಯ ವಿಚಾರ. ಮತೀಯ ವಿಚಾರಗಳನ್ನು ಧರ್ಮದ ತಕ್ಕಡಿಲಿಟ್ಟು ತೂಗಬೇಡಿ. ಮತೀಯ ವಿಚಾರಗಳು ಬೇರೆ, ಧರ್ಮ ಬೇರೆ. ಸರ್ ಇಷ್ಟೆಲ್ಲ ಹೇಳ್ತಾ ಇದ್ದೀರಲ್ಲ, ಮತ್ತು ಯೂನಿಟಿ ಇನ್ ಡೈವರ್ಸಿಟಿ ಇದ್ರ ಸ್ಟ್ಯಾಂಡು ನೀವು ಹೆಂಗೆ ಹೇಳ್ತೀರಾ, ಅದ್ರ ಬಗ್ಗೆ ಒಂದು ವಿವರಣೆ ಕೊಡಿ. ವೈವಿಧ್ಯತೆಯಲ್ಲಿ ಏಕತೆ ನಿಮ್ಮ ದೃಷ್ಟಿಲಿ ಏನು ಹಂಗಿದ್ರೆ? ಖಂಡಿತ ಇದೆ. ಯಾಕೆ ಅಂದರೆ ದೇವನೊಬ್ಬ ನಾಮ ಹಲವು ಅನ್ನೋ ತತ್ವ ಹುಟ್ಟಿರೋದು ಈ ಮಣ್ಣಿನ ನೆಲದಲ್ಲಿ, ಭಾರತದ ಮಣ್ಣಿನ ನೆಲದಲ್ಲಿ. ದೇವನೊಬ್ಬ ನಾಮ ಹಲವು. ದೇವರನ್ನ ನೀವು ಯಾವ ರೂಪದಲ್ಲೂ ನೋಡ್ಬೋದು. ನಮ್ಮ ದೃಷ್ಟಿ ಪ್ರಕಾರ ಸೃಷ್ಟಿಯನ್ನು ಭಗವಂತನೇ ಮಾಡಿ, ಸೃಷ್ಟಿ ಒಳಗೆ ಅವನೇ ಇದ್ದಾನೆ. ಹಾಗಾಗಿಯೇ ಪ್ರತಿಯೊಬ್ಬರಲ್ಲೂ ಭಗವಂತ ಇದ್ದಾನೆ. ಆತ್ಮಾನು ಸರ್ವಭೂತೇಶು ಅನ್ನೋದನ್ನು ಹೇಳಿದ್ದು ಈ ಮಣ್ಣಿನ ನೆಲ ಮಾತ್ರ. ಅದನ್ನು ಪರಕೀಯರಿಂದ ಹೊರಗಡೆಯಿಂದ ಬಂತಲ್ಲ, ಈ ಅರಬ್ನಿಂದ ಬಂತಲ್ಲ, ಅವರು ಒಪ್ಕೊಂಬಿಟ್ರೆ ಸಾಕು, ನಿಮಗೆ ಡೈವರ್ಸಿಟಿ, ಯೂನಿಟಿ ಆ್ಯಂಡ್ ಡೈವರ್ಸಿಟಿ ತಾನಾಗೆ ಬಂದುಬಿಡುತ್ತೆ. ಈಗ ನಿಮಗೆ ಯೂನಿಟಿ ಆ್ಯಂಡ್ ಡೈವರ್ಸಿಟಿ ತಾನಾಗೆ ಯಾವಾಗ ಬರುತ್ತೆ ಅಂತ ಹೇಳಿದ್ರೆ, ಈ ದೇವನೊಬ್ಬ ನಾಮ ಹಲವು ಅನ್ನೋ ತತ್ವ ಒಪ್ಕೊಂಡ್ರೆ ಸಾಕು. ಅವ್ರ ದೇವ್ರನ್ನ ಬಿಡಬೇಕಾಗಿಲ್ಲ. ಅಲ್ಲಾನೂ ದೇವರೇ, ಕೃಷ್ಣನೂ ದೇವರೇ, ರಾಮನೂ ದೇವರೇ. ಅವರವರ ಭಾವಕ್ಕೆ, ಅವರವರ ಭಕ್ತಿಗೆ ಅವರವರ ತೆರನಾಗಿ ಇರುತ್ತೀವನು ಶಿವಯೋಗಿ. ದೇವರು ಒಬ್ಬನೇ. ಅವರವರ ಭಾವಕ್ಕೆ ತಕ್ಕಂತೆ ಅವರು ಭಾವಿಸ್ತಾರೆ ಅಂತ ಅನ್ನೋದು ಒಪ್ಕೊಬಿಟ್ರೆ ಸಾಕಲ್ಲ. ಒಪ್ಕೊಂಡ್ರೆ ಜಗಳನೇ ಇರಲ್ವಲ್ಲ. ಯಾರು ಬದಲಾಗಬೇಕಾಗಿರೋದು? ಯೂನಿಟಿ ಆ್ಯಂಡ್ ಡೈವರ್ಸಿಟಿಯನ್ನು ಒಪ್ಕೊಂಡಿರೋರು ಬದಲಾಗಬೇಕೋ, ಅಥವಾ ನಾನು ಹೇಳಿದ್ದು ಮಾತ್ರ ಓನ್ಲಿ ಒನ್ ವೇ ಅನ್ನುವಂಥವ್ರು ಬದಲಾಗಬೇಕು? ಮೆನಿ ವೇಸ್ ಆರ್ ದೇರ್. ಈಗ ನೀವು ಡೆಲ್ಲಿಗೆ ಹೋಗಬೇಕು ಅಂದರೆ 100 ದಾರಿ ಅಂತ ಅನ್ನೋರು ಬದಲಾಗಬೇಕು. ಇಲ್ಲ ಒಂದೇ ದಾರಿ, ನಾನು ಹೇಳಿದ್ದು ಮಾತ್ರ, ನಾನು ಹೇಳಿದ್ದನ್ನು ಬಿಟ್ಟು ಅನ್ಯದನ್ನು ಪ್ರತಿಪಾದನೆ ಮಾಡಿದ್ರೆ ನೀವೆಲ್ಲ ಕಾಫಿರ್ರು ಅನ್ನೋರು ಬದಲಾಗಬೇಕು. ಯಾರು ಬದಲಾಗಬೇಕು? ಬದಲಾಗಬೇಕಾಗಿರೋದು ಯಾರು? ನೀವೀಗ ಹೇಳ್ತಿರೋ ಸರಿ ಇದೆ, ಬದಲಾಗಬೇಕಾಗಿರೋದು ಯಾರು? ಖಂಡಿತ ಸರ್. ಆದರೆ ಇವತ್ತು ಏನಾಗಿದೆ ಅಂದರೆ, ಇವತ್ತು BJP ಮತ್ತು ಕಾಂಗ್ರೆಸ್ ಸರ್ಕಾರದವರು, ಸೊ ಇವತ್ತು ಏನಾಗಿದೆ ಅಂದರೆ, ಇವತ್ತು ನೀವೇ ಒಂದು ಎಲ್ಲ ಜಾತಿಗಳ ಒಂದು ಜಗಳ ಆಗಲಿ, ಪ್ರತಿಯೊಂದು ಕಿಚ್ಚು ಹಚ್ತಾ ಇರೋದೇ ಇವತ್ತು BJP ಸರ್ಕಾರದವರು. ಸೊ ನೀವೇ ಬಂದ್ಬಿಟ್ಟು ಈ ಥರನೂ ಒಂದು ಸ್ಟ್ಯಾಂಡ್ ಹೇಳ್ಬಿಟ್ಟು ಒಂದಷ್ಟು ಉದಾಹರಣೆ ಸಮೇತ ಹೇಳಿ, ಇಂಥ ವಿಷಯದಲ್ಲಿ ನೀವು ಜಾತಿ ಧರ್ಮದ ಕಿಚ್ಚು ಹಚ್ಚಿದ್ರಿ ಅಂತ. ಯಾಕಂದರೆ ಇವತ್ತು ಅವರು ಇಸ್ಲಾಂ ಧರ್ಮದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಮಾತಾಡಬಾರ್ದು. BJP ಸರ್ಕಾರದಲ್ಲಿ ಮೈನಾರಿಟಿ ವಿಂಗ್ ಇಲ್ವಾ? ಇದೆ. ಅವರು ಮತ್ತೆ ಅವ್ರು ಆ ಧರ್ಮದವ್ರಿಗೆ ಅಲ್ಲಿರೋರ್ಗೆ ಹೇಳ್ಬಿಟ್ಟು ಬೋಧನೆ ಮಾಡಿಬಿಟ್ಟು ಬೇರೆಯವ್ರಿಗೆಲ್ಲ ಒಂದು ಸ್ವಲ್ಪ ನೀವು ತಿದ್ದುಪಡಿ ಮಾಡ್ರಿ ಅಂತ ಹೇಳ್ಬಿಟ್ಟು ತಿಳಿಸ್ಬೋದಲ್ವಾ? ನೋಡಿ, ಇಲ್ಲಿ ಹಿಂದೂ ದೇವಾಲಯಗಳು ಇಸ್ಲಾಮಿ ವಿಧ್ವಂಸದ ಇತಿಹಾಸ ಅಂತ ಒಂದು ಪುಸ್ತಕ. ಇದು 3 ಆವೃತ್ತಿ ಇದೆ. ಮೊದಲನೇ ಆವೃತ್ತಿ ತಗೊಂಡು ಬಂದಿದ್ದೀನಿ. ಹೊಸದಾಗಿ ಒಂದು ಮಸೀದಿ ಕಟ್ಟಿ ನಮಾಜ್ ಮಾಡಿದರೆ ನಮಗೂ ಅನಿಸ್ತಿತ್ತು ಇದು ನಮ್ಮ ಮಸೀದಿ ಅಂಥೇಳಿ.
ದೇವಸ್ಥಾನ ಒಡೆದು ಮಸೀದಿ ಕಟ್ಟಿದಾಗ ಏನು ಅನಿಸುತ್ತೆ? ಅಲ್ಲಿ ಯೂನಿಟಿ ಇನ್ ಡೈವರ್ಸಿಟಿ ಅಂತ ಅನಿಸುತ್ತಾ? ಹೊಸದಾಗಿ ಒಂದು ಮಸೀದಿ ಕಟ್ಟಿದ್ರೆ ಯಾರೂ ಬೇಡ ಅನ್ನಲ್ಲ. ಅಲ್ಲ, ಅವರ ವಾದ ಏನಂದರೆ ಡೈವರ್ಸಿಟಿ ಕಾಪಾಡೋ ಹೊಣೆಗಾರಿಕೆಯನ್ನು ಯಾರೋ ಒಬ್ಬರ ಮೇಲೆ ಹಾಕಬೇಡಿ ಅಂತ. ಆಯ್ತಾ? ಎಲ್ಲರೂ ಸಮಾನವಾಗಿ ಆ ಜವಾಬ್ದಾರಿ ಹಂಚ್ಕೊಳ್ಬೇಕಲ್ಲ. ನಿಮಗೆ ಖಂಡಿತ. ಇಲ್ಲಿ ಅತಿಕ್ರಮಿಸ್ಕೊಂಡಾಗ ಆಘಾತ ಆಗತ್ತೆ, ಭಯ ನಿರ್ಮಾಣ ಆಗತ್ತೆ. ಅತಿಕ್ರಮಿಸ್ಕೊಂಡಿದ್ದು ಎಲ್ಲವನ್ನೂ ಈ ಜೋಜಾವರ್ ಸಿಂಹ ಫತೇ ಸಿಂಹನ ಜೀವಂತವಾಗಿ ಸಮಾಧಿ ಮಾಡಿದ್ರು. ಯಾಕೆ? ಅವನು ಇಸ್ಲಾಮನ್ನು ಸ್ವೀಕಾರ ಮಾಡಲಿಲ್ಲ ಅನ್ನೋದು ಒಂದೇ ಒಂದು ಕಾರಣ ಇತ್ತು. ಇದು ಮೀರ್ ಕಾಸಿಮ್ 7ನೇ ಶತಮಾನದಲ್ಲಿ ಭಾರತಕ್ಕೆ ಆಕ್ರಮಣ ಮಾಡಿದ್ನಲ್ಲ ಹಿಂದ ಮೇಲೆ, ಅವತ್ತಿಂದ ಪ್ರಾರಂಭ ಆಗಿರೋದು. ಅರ್ಥ ಮಾಡ್ಕೊಳ್ಳಿ ನೀವು. ಈಗ ನಿಮಗೆ ಕೆಲವು 100 ವರ್ಷಗಳ ಹಿಂದೆ ಜಗತ್ತಿನ ಭೂಪಟದಲ್ಲಿ ಅಫ್ಘಾನಿಸ್ತಾನದ ಇತ್ತ ಯಾರಿದ್ರು ಅಲ್ಲಿ? ಇದೇ ಬೌದ್ಧ ಧರ್ಮೀಯರು, ಇದೇ ಜೈನರು, ಇದೇ ಹಿಂದೂ ಧರ್ಮೀಯರು, ಇದೇ ಡೈವರ್ಸಿಟಿ. ಇವತ್ತು ಡೈವರ್ಸಿಟಿ ಉಳಿದಿದೆಯಾ? ನಗನಗ್ತಾ ನಿಂತಿದ್ದಂಥ ಬುದ್ಧನನ್ನೇ ಬಾಮಿಯಾನ್ನಲ್ಲಿ ಪಿರಂಗಿ ಇಟ್ಟು ಉಡಾಯಿಸ್ಲಿಲ್ವಾ? ಯಾಕೆ ಉಡಾಯಿಸಿದ್ರು? ಬುದ್ಧ ಯಾರಿಗಾದರೂ ತನ್ನ ಬದುಕಿನ ಉದ್ದಕ್ಕೂ ಯಾರಿಗಾದ್ರೂ ತೊಂದರೆ ಕೊಟ್ಟಿದ್ನ? ಸತ್ತಾಗಲೂ ಕೂಡ ಅವನ ಸಂದೇಶ ಏನಿತ್ತು ಸಂದೇಶ? ಯಾಕೆ ಉಡಾಯಿಸಿದ್ರು? ಯಾರಿಗೆ ಹೇಳಬೇಕು ಯೂನಿಟಿ ಇನ್ ಡೈವರ್ಸಿಟಿ ಬಗ್ಗೆ ಪಾಠನ? ಯೂನಿಟಿ ಆ್ಯಂಡ್ ಡೈವರ್ಸಿಟಿಯನ್ನು ತನ್ನ ಒಡಲೊಳಗೆ ಇಟ್ಕೊಂಡು ಜಗತ್ತಿಗೆ ಪ್ರಚಾರ ಮಾಡಿದ ಭಾರತೀಯರಿಗೆ ಹೇಳಬೇಕೋ, ಹಿಂದೂಗಳಿಗೆ ಹೇಳಬೇಕೋ, ಅಥವಾ ಅನ್ಯ ಆಕ್ರಮಣಕಾರರಿಗೆ ಹೇಳಬೇಕೋ? ನೀವು ಈಗ ಯಾರಿಗೆ ಹೇಳ್ತಾ ಇದ್ದೀರಿ? ಯಾರು ಯೂನಿಟಿ ಇನ್ ಡೈವರ್ಸಿಟಿಯನ್ನು ಪ್ರತಿಪಾದಿಸ್ತೇನೋ ಅವನಿಗೆ ಹೇಳ್ತಾ ಇದ್ದೀರಿ. ಹೇಳಬೇಕಾಗಿರೋದು ಯಾರಿಗೆ ನೀವು? ತುಂಬ ದೊಡ್ಡ ಮಟ್ಟದಲ್ಲಿ ನಿರ್ಧಾರವಾಗಬೇಕಾಗಿರೋದು. ಇಲ್ಲೊಂದಷ್ಟು ಮುಸ್ಲಿಂ ಬಾಂಧವರು ಇದ್ದಾರಪ್ಪ, ಇವ್ರ ಕೈಯಲ್ಲಿ ಏನು ಮಾಡೋಕ್ಕಾಗತ್ತೆ? ಅದನ್ನು ಹೇಳಿ ನೀವು. ನಾನು ಹೇಳೋದು ಅಂದರೆ ಈಗ ನೀವು ಸಾರ್ವಜನಿಕ ಕುರಾನ್ ತಿದ್ದಕ್ಕಾಗತ್ತೆ ಅವ್ರ ಕೈಲಿ, ಹದೀಸ್ ತಿದ್ದಕ್ಕಾಗತ್ತೆ. ಇವ್ರು ಏನು ಮಾಡಬಹುದು? ನಮ್ಮ ಜೊತೆಗೆ ಇದ್ದಾರಪ್ಪ, ಇವ್ರು ಏನು ಮಾಡಬಹುದು? ಸಾರ್ವಜನಿಕ ಡಿಬೇಟಿಗೆ ಇವತ್ತು ಆಹ್ವಾನಿಸಿದ್ದೀರಲ್ಲ, ಈ ಚರ್ಚೆಗಳಾಗಲಿ, ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಗೊತ್ತಾಗಲಿ. ಅಟ್ಲೀಸ್ಟು ಈಗ ನಿಮಗೆ ಈಗ ಯಾವುದೋ ಒಂದು ಮನೆ ಮುಂದೆ ನಾಯಿ ಕಟ್ಟಿರ್ತಾರೆ. ಒಳ್ಳೆ ನಾಯಿನೂ ಇರುತ್ತೆ, ಬಂದವ್ರನ್ನೆಲ್ಲ ಕಚ್ಚೆ ನಾಯಿನೂ ಇರುತ್ತೆ. ನಾವೇನು ಹೇಳ್ತೀವಿ? ಅದು ಕಚ್ಚೆ ನಾಯಿಯಪ್ಪ, ಹುಷಾರಾಗಿರು ಅಂತ ನಾವು ಸ್ಕೂಲಿಗೆ ಹೋಗ್ಬೇಕಾದ್ರೆ ಹೇಳ್ತಿದ್ವಿ. ನಾಯಿ ಕಚ್ಚುತ್ತೆ, ಹುಷಾರಾಗಿರು. ಹೋಗ್ಬೇಕಾದ್ರೆ ಒಂದು ದೊಣ್ಣೆ ಕೈಲಿ ಹಿಡ್ಕೊಂಡು ಹೋಗ್ತಿದ್ವು, ನಾಯಿ ಕಚ್ಚಬಾರ್ದು ಅಂತ. ಒಂದು ಕಲ್ಲು ಹಿಡ್ಕೊಂಡು ಹೋಗ್ತಿದ್ವು. ಯಾಕೆ ಅಂದರೆ ಆ ನಾಯಿ ಏನಾದ್ರು ಕಚ್ಚಕ್ಕೆ ಬಂದರೆ ಹಿಡ್ಕೊಂಡು ಹೊಡಿಯೋಣ. ನೀವು ಒಳ್ಳೆ ನಾಯಿ ಅಂತ ಹೋಗಿ ಯಾಕೆ ಕಚ್ಚಿಸ್ಕೊತೀರಿ? ಅದಕ್ಕೆ ಇದು ಒಳ್ಳೆ ನಾಯಿ ಅಲ್ಲ, ಇದು ಕಚ್ಚುತ್ತೆ ಅಂದರೆ ಒಂದು ದೊಣ್ಣೆ ಹಿಡ್ಕೊಂಡು ಹೋಗ್ತೀರಿ, ನಿಮ್ಮ ಎಚ್ಚರದಲ್ಲಿರ್ತೀರಿ. ಆ ಎಚ್ಚರದಲ್ಲಿರೋಕ್ಕೋಸ್ಕರನಾದರೂ ಡಿಬೇಟ್ ಆಗಬೇಕಲ್ಲ. ಈ ಡಿಬೇಟ್ ಹೆಚ್ಚು ಚರ್ಚೆಗಳಾಗಬೇಕು ಅಂತೀರಿ ನೀವು? ನೋಡಿ, ಈ ಭಾರತ ಮುಕ್ತ ಚರ್ಚೆಗೆ ಅವಕಾಶ ಕೊಟ್ಟಿರ್ತಕ್ಕಂಥ ಒಂದು ನೆಲ. ಈ ನೆಲದಲ್ಲಿ ದೇವರಿಲ್ಲ ಅಂದವನ್ನು ಕೂಡ ಕಲ್ಲು ಹೊಡೆದೇನು ಸಾಯಿಸಲಿಲ್ಲ. ನಿನ್ನ ನಂಬಿಕೆ ಅಂತ ಹೇಳಿದ್ವಿ. ನಾನೇ ದೇವರು ಅಂದವನ್ನು ಕೂಡ ಕಲ್ಲು ಹೊಡೆದು ಸಾಯಿಸಲಿಲ್ಲ. ಬದಲಿಗೆ ಕೆಲವರು ಒಪ್ಕೊಂಡ್ರು, ಕೆಲವರು ಅವನೊಬ್ಬ ತಲೆ ಕೆಟ್ಟವನು ಅಂತ ಹೇಳಿದರು. ಅದಕ್ಕಿಂತ ಇನ್ನೇನು ಭಾವಿಸಿದರು? ಈ ನೆಲ ಆ ರೀತಿ ಮುಕ್ತ ಚರ್ಚೆಗೆ ಅವಕಾಶ ಕೊಟ್ಟಿದ್ದೀರಿ. ನೀವು ನಮಗೆ ಹೇಳಬೇಡಿ ಸೌಹಾರ್ದತೆಯ ಪಾಠವನ್ನು. ಯಾರು ಭಯೋತ್ಪಾದನೆ ಮಾಡ್ತಾ ಇದ್ದಾರೋ, ಯಾವ ಮತಗ್ರಂಥಗಳು ಭಯೋತ್ಪಾದನೆ ಪ್ರಚೋದನೆ ಕೊಡ್ತಾ ಇದ್ದೋ ಅವರಿಗೆ ಹೇಳಿ ನೀವು ಸೌಹಾರ್ದತೆ ಪಾಠನ. ನಮ್ಮಲ್ಲಿ ಹಾಗಾದ್ರೆ ಏನೂ ದೋಷನೇ ಇಲ್ವಾ ಅಂತ ಕೆಲವರು ಕೇಳಿದ್ರು. ನಾನು ಹೇಳಿದೆ, ನೋಡಿ, ವ್ಯವಹಾರದಲ್ಲಿ ದೋಷ ಇರ್ಬೋದು, ವಿಚಾರದಲ್ಲಿ ದೋಷ ಇಲ್ಲ. ವ್ಯವಹಾರದಲ್ಲಿ ದೋಷ ಇದ್ದರೆ ಆ ವ್ಯಕ್ತಿ ತಪ್ಪು, ವಿಚಾರದಲ್ಲಿ ದೋಷ ಇದ್ದರೆ ಆ ಮತಗ್ರಂಥದ ತಪ್ಪು, ಅಥವಾ ಅದನ್ನು ಹೇಳಿದವ್ರ ತಪ್ಪು. ಅದು ವ್ಯವಹಾರದಲ್ಲಿನ ದೋಷನೇ ಅಂತಾರೆ ಇವರು. ಇಲ್ಲ, ಈಗ ಡೆಲ್ಲಿಯಲ್ಲಿ ಯಾವನೋ ಒಬ್ಬ ಡಾಕ್ಟರ್ ಬಂದ, ಬಾಂಬ್ ಬ್ಲಾಸ್ಟ್ ಮಾಡ್ದ, ಅವ್ನು ತಪ್ಪದು, ಅವ್ನು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದು. ನೋಡಿ, ಇವರೆಲ್ಲ ಹ್ಞೂ ಅಂತಿದ್ದಾರೆ ಅದಕ್ಕೆ. ಈಗ ನೀವು ಭಾರತದ ಯಾವುದೇ ಅವನ ತಪ್ಪು ಅಂತ, ಅವನು ಸರಿಯಾಗಿ ಮತಗ್ರಂಥವನ್ನು ಅರ್ಥ ಮಾಡ್ಕೊಂಡಿಲ್ಲ, ಅವನು ಸರಿಯಾಗಿ ಬೋಧನೆಗಳನ್ನು ಅರ್ಥ ಮಾಡ್ಕೊಂಡಿಲ್ಲ, ಅವನು ತಪ್ಪು ಮಾಡ್ದ. ನೀವು ಒಬ್ಬ ಆದರೆ 2 ಜನ ಆದರೆ 4 ಜನ ಆದರೆ 400 ಜನ 4000 ಜನ ಅದನ್ನೇ ಮಾಡಿದರೆ, ನಾನು ಅದಕ್ಕೆ ಹೇಳಿದೆ, ಯಾಕೆ ಈಗ ಗಾಂಧಾರದಲ್ಲಿದ್ದಂಥ ಜನ ಒಂದು ದೇವಸ್ಥಾನ ಮತ್ತು ಒಂದು ಮಸೀದಿಯನ್ನು ಅಕ್ಕಪಕ್ಕದಲ್ಲಿ ಇಟ್ಕೊಂಡು ಬದುಕುವ ವಾತಾವರಣ ಯಾಕೆ ಉಳಿಲಿಲ್ಲ? ಯಾಕೆ ಭಾರತ ವಿಭಜನೆ ಆಗಬೇಕಾದ್ರೆ 12%ವರೆಗೂ ಇದ್ದಂಥ ಹಿಂದೂಗಳು ಪಾಕಿಸ್ತಾನದಲ್ಲಿ ಓಡಬಂದು ಇವತ್ತು 1%ಗಿಂತ ಯಾಕೆ ಕಡಿಮೆ ಇದ್ದಾರೆ? ಯಾಕೆ ಅವ್ರಿಗೆ ಭಯ ಕಾಡ್ತು? 32-38%ವರೆಗೂ ಇದ್ದಂಥ ಬಾಂಗ್ಲಾದೇಶದ ಹಿಂದೂಗಳು ಇವತ್ತು 7.5% ಯಾಕೆ ಇಳಿದ್ರು? ಏನು ಕಾರಣ? ಈ ಸತ್ಯವನ್ನು ಈಗಲೂ ಅರ್ಥ ಮಾಡ್ಕೊಳ್ಳದೇ ಇದ್ದರೆ ಇಲ್ಲೂ ನೆಮ್ಮದಿಯಲ್ಲಿ ಇರೋಕ್ಕೆ ಸಾಧ್ಯ ಇಲ್ಲ, ಇಲ್ಲೂ ಉಳಿಯಲ್ಲ. ಈಗಿರುವ ಭಾರತವೂ ಕೂಡ ಉಳಿಯಲ್ಲ. ಈ ದೃಷ್ಟಿಯಲ್ಲಿ ಯೋಚನೆ ಮಾಡಿ. ನೀವೇನು ಮಾಡ್ತಿದ್ರಿ?
ನಾಳೆ ಬರೋ ಓಟಿಗೆ ನಾನು ಕೂಡ ಹೊಗಳು ಬಿಟ್ಟರೆ ನನಗೂ ಓಟ್ ಹಾಕೋ ಜನ ಇದ್ದಾರೆ. ಆದರೆ ಹೊಗಳಿ 5 ವರ್ಷ 10 ವರ್ಷ 15 ವರ್ಷ 20 ವರ್ಷ ಅಧಿಕಾರದಲ್ಲಿ ಇರ್ಬೋದು. ನನ್ನ ದೇಶ ಉಳಿಬೇಕು, ಜಗತ್ತಿಗೆ ಉದಾತ್ತ ವಿಚಾರಧಾರೆಯನ್ನು ಕೊಟ್ಟಂಥ ಸನಾತನ ಧರ್ಮ ಉಳಿಬೇಕು. ಅದಕ್ಕೆ ನಾವು ಮಾತಾಡೋದು. ಬರೀ ಓಟಿಗೆ ಆಗೋದಾದರೆ ಹೊಗಳಿರಿ ಸಾಕು. ಮಂಗನ ಮಾಡೋದು ಭಾಳ ಸುಲಭ, ಭಾಳ ಕುರಿ ಬಿದ್ದಂಗೆ ಬೀಳ್ತಾವವು. ನಾಟಕ ಆಡಿಬಿಟ್ರೆ ಕುರಿ ಬಿದ್ದಂಗೆ ಬೀಳ್ತಾರೆ. ನಾವು ನಾಟಕ ಆಡೋಕ್ಕೆ ಬಂದಿಲ್ಲ, ಸಿಟಿ ರವಿ ಎಚ್ಚರಿಸಕ್ಕೆ ಬಂದಿದ್ದೀನಿ. ಸಿಟಿ ರವಿಯವರು ಉದಾತ್ತ ವಿಚಾರಧಾರೆಯನ್ನು ಕೊಟ್ಟಂತಹ ಸನಾತನ ಧರ್ಮ ಅಂತೀರಿ ನೀವು. ಇನ್ನೊಂದು ಕಡೆ ಹುಬ್ಬಳ್ಳಿ ಅಂಥ ಊರಿನಲ್ಲಿ ಆ SC ಹುಡುಗನ ಮದುವೆ ಮಾಡ್ಕೊಂಡಿದ್ಲು ಮಗಳು ಅನ್ನೋ ಕಾರಣಕ್ಕಾಗಿ ಗರ್ಭಿಣಿ ಮಗಳನ್ನು ಲಿಂಗಾಯತ ತಂದೆ ಹೊಡೆದುಕೊಳ್ತಾನೆ ಸರ್. ಇದನ್ನು ಹೆಂಗೆ ಉದಾತ್ತ ವಿಚಾರಧಾರೆ ಅಂತ ಅನ್ಕೊಳ್ಳೋಣ ನಾವು? ನಾನು ಹೇಳೋದು ವಿಚಾರಧಾರೆ. ನಿಮಗೆ ಬಸವಣ್ಣವರು ಇದ್ರ ಬಗ್ಗೆ ಏನಾದ್ರು ಅವರ ಮತಗ್ರಂಥಗಳಲ್ಲಿ ಅಥವಾ ಅವ್ರ ವಚನಗಳಲ್ಲಿ, ಲಿಂಗಾಯತ ವಚನಗಳಲ್ಲಿ ಅನ್ಯ ವ್ಯಕ್ತಿಯನ್ನು ಹೊಡೆದುಕೊಳ್ಳೋದ್ರ ಬಗ್ಗೆ ಏನಾದ್ರು ಒಂದು ಉಲ್ಲೇಖ ಇದೆಯಾ ಹೇಳಿ? ಮತ್ತೆ ಯಾಕೆ ಬಂತಿದ್ದು? ಅವ್ನು ವ್ಯಕ್ತಿ ದೋಷ. ನಾನು ಹೇಳಿದ್ನಲ್ಲಿ ವ್ಯಕ್ತಿ ದೋಷ, ವಿಚಾರದ ದೋಷ ಅಲ್ಲ. ಎಸ್, ಒಬ್ಬರ ಇಬ್ಬರಲ್ಲಾಗಿದ್ರು ವ್ಯಕ್ತಿ ದೋಷ ಅನ್ನೋಣ. ಕಾಶ್ಮೀರದಿಂದ ಕನ್ಯಾಕುಮಾರಿಯ ತನಕ ಒಂದಲ್ಲ ಒಂದು ರೀತಿಯಲ್ಲಿ ಇದು ಆಚರಣೆಯಲ್ಲಿದೆ ನೋಡಿ. ಆರಂಭದಲ್ಲಿದ್ದಿದ್ದು ವರ್ಣಾಶ್ರಮ, ಚಾತುರ್ವರ್ಣ ಮಯೋ ಸೃಷ್ಟಿ ಗುಣಕರ್ಮ ವಿಭಾಗಶಃ ಅಂತ ಹೇಳಿದರು. ಅಂದರೆ ಗುಣಕರ್ಮದ ಆಧಾರದಲ್ಲಿ ಚಾತುರ್ವರ್ಣವನ್ನು ನಾನೇ ಸೃಷ್ಟಿ ಮಾಡಿದ್ದೀನಿ ಅಂತ ಒಂದು ಕಡೆ ಕೃಷ್ಣ ಪರಮಾತ್ಮ ಹೇಳ್ತಾನೆ. ಗುಣಕರ್ಮ ಅಂತ ನಮ್ಮ ಯಾವುದೇ ನೀವು ವೇದಗಳ ಕಾಲದ ಋಷಿಮನಿಗಳು ತಗೊಳ್ಳಿ, ಒಂದು ಜಾತಿಯವರಿಲ್ಲ. ವ್ಯಾಸ ಬೈ ಬರ್ತ್ ಬೆಸ್ತ, ದೂರ್ವಾಸ ಕಬ್ಬಿಗ, ಅಂದರೆ ಕೋಳಿ ಸಮಾಜ ಅಂತ ಹೇಳ್ತೀವಲ್ಲ ಕಬ್ಬಿಗ. ಹಾಗೆಯೇ ವಾಲ್ಮೀಕಿ ಬೇಡ, ವಸಿಷ್ಠ ವೇಶ್ಯೆಯ ಮಗ ವಸಿಷ್ಠ. ಅಂದರೆ ವಿವಿಧ ಜಾತಿ ಜನಾಂಗದವರು ಋಷಿಮನಿಗಳಾಗಿ ಸಪ್ತರ್ಷಿಗಳಾಗಿ ಈ ಜಗತ್ತಿಗೆ ಮಾರ್ಗದರ್ಶನ ಮಾಡಿದ್ದನ್ನು ನಾವು ನೋಡ್ತೀವಿ. ಮಧ್ಯದಲ್ಲಿ ಬಂದಿದೆ ಈ ಜಾತೀಯತೆ ಅನ್ನೋದು. ಅದು ಹೆಂಗೆ ಬಂತು ಅನ್ನೋದನ್ನು ಬಸವಣ್ಣವ್ರು ಹೇಳ್ತಾರೆ. ಕಾಸಿ ಕಮ್ಮಾರನಾದ, BC ಮಡಿವಾಳನಾದ, ಹಾಸನಿಕ್ಕಿ ಅಕ್ಕಸಾಲಿಗನಾದ, ವೇದವನೋದಿ ಆರುವವನಾದ. ಇದು ಬಸವಣ್ಣವ್ರು ಹೇಳೋದು. ಜಾತಿ ಹೆಂಗೆ ಬಂತು ಅಂತ, ವೃತ್ತಿಗಳೇ ಜಾತಿಗಳಾದವು ಅಂತ ಹೇಳಿ. ಜಾತಿಗಳಾಗಿದ್ದರ ಬಗ್ಗೆ ಅಲ್ಲ, ಜಾತಿ ಭೇದ ಬಂದಿದ್ದರ ಬಗ್ಗೆ. ಅದರೊಳಗೆ ಜಾತೀಯತೆ ಬಂತಲ್ಲ. ಈಗ ಹೋಗ್ಲಾಡಿಸ್ಬೇಕಾದ್ರೆ ಜಾತೀಯತೆಯನ್ನು ಹೋಗ್ಲಾಡ್ಸೋಕ್ಕೋಸ್ಕರನೇ ಸಂಘ ನಿರಂತರ ಪ್ರಯತ್ನ ಮಾಡ್ತಾ ಇದೆ. ಜಾತೀಯತೆಯನ್ನು ಹೋಗ್ಲಾಡಿಸ್ಬೇಕು ಅಂತಲೇ ವಿಶ್ವ ಹಿಂದೂ ಪರಿಷತ್ತು ತನ್ನ ಉಡುಪಿಯ ಸಮ್ಮೇಳನದಲ್ಲಿ ಹಿಂದವ ಸೋದರ ಸರ್ವ ನಾ ಹಿಂದೋ ಪತಿತೋ ಭವೇತ್ ಅನ್ನುವಂಥ ಘೋಷವಾಕ್ಯವನ್ನು ಕೊಡ್ತು. ವ್ಯವಹಾರದಲ್ಲಿರೋ ದೋಷವನ್ನು ಹೋಗಲಾಡಿಸೋದಕ್ಕೆ ನಿರಂತರ ಪ್ರಯತ್ನ ಮಾಡಿದ್ದಾರೆ. ನಾರಾಯಣ ಗುರುಗಳು ಅದೇ ಪ್ರಯತ್ನ ಮಾಡಿದ್ರು, ಜ್ಯೋತಿಬಾ ಫುಲೆನೂ ಅದೇ ಪ್ರಯತ್ನ ಮಾಡಿದ್ರು, ಸಮರ್ಥ ರಾಮದಾಸರು ಅದೇ ಪ್ರಯತ್ನ ಮಾಡಿದ್ರು, ಚೈತನ್ಯ ಮಹರ್ಷಿಗಳು ಅದೇ ಪ್ರಯತ್ನ ಮಾಡಿ ಸಾವಿರಾರು ಜನ ಪ್ರಯತ್ನ ಮಾಡಿದ್ದಾರೆ. ಸ್ವಾಮಿ ದಯಾನಂದ ಸರಸ್ವತಿ ಅದೇ ಪ್ರಯತ್ನ ಮಾಡಿದ್ರು. ಹಾಗಂತ ಸಮಾಜ ಇಡಿಯಾಗಿ ಇದನ್ನು ಒಪ್ಕೊಂಡಿಲ್ಲ. ಇದು ಅವರಲ್ಲಿ ಮಾನವೀಯತೆ ಇಲ್ಲದೆ ಇದ್ದಿದ್ದು, ಅವರಲ್ಲಿ ಧರ್ಮದ ನಿಜವಾದ ತಿಳುವಳಿಕೆ ಇಲ್ಲದೆ ಇದ್ದಿದ್ದು ಇದಕ್ಕೆ ಈ ಅನರ್ಥಕ್ಕೆ ಕಾರಣ. ಈಗ ನಾವು ಮತೀಯವಾದ ಮತ್ತು ಜಾತೀಯವಾದಕ್ಕೆ ಪುಷ್ಟಿ ಕೊಡುವಂಥ ವ್ಯವಸ್ಥೆಯನ್ನು ಮತ್ತು ಅದಕ್ಕೆ ಗೊಬ್ಬರ ನೀರು ಹಾಕುವಂಥ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿದ್ದೀವಿ. ಎಲ್ಲಿ ನಿಜ ಧರ್ಮವನ್ನು ತಿಳಿಸುವ ವ್ಯವಸ್ಥೆ ಎಲ್ಲಿದೆ ಹೇಳಿ? ಸಿಟಿ ಅವರೇ ನಮಸ್ತೆ. ಕಾಂಗ್ರೆಸ್ ಕಾರ್ಯಕರ್ತ ವಿನಾಯಕ್ ಅಂತ. ಕೋಗಿಲು ಗೇಟ್ ಬಗ್ಗೆ ಮಾತಾಡ್ತಾ ಇದ್ವಿ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದ್ರ ಚರ್ಚೆ ಆಯಿತು. ಪಾಕಿಸ್ತಾನದ ಒಬ್ಬ ಅವಿವೇಕಿ ಭಾರತದಲ್ಲಿ ಅಲ್ಪಸಂಖ್ಯಾತರ ಮೇಲೆ ದೌರ್ಜನ್ಯ ನಡೀತಿದನೋ ಹೇಳಿಕೆಯನ್ನು ಕೊಟ್ಟ. ಓಕೆ, ಈ ವಿಷಯಕ್ಕೆ ಬರೋಣ. ಇಲ್ಲಿ ನಡೆದಿರೋ ವಿಷಯಕ್ಕೆ ಬರೋದಾದ್ರೆ, ಅಲ್ಲಿ ನೀವು ಮಾತಾಡ್ತಾ ಹೇಳಿದ್ರಿ ಅನ್ಯ ರಾಜ್ಯದವರ ಬಗ್ಗೆ ಕಾಳಜಿ ಹೆಚ್ಚಾಗಿದೆ, ಅದಕ್ಕಾಗಿ ಮಾಡ್ತಾ ಇದ್ರು ಅಂತ. ಶ್ರೀಲಂಕಾಗೆ ಯಾಕೆ ಕೇಂದ್ರ ಸರ್ಕಾರ ಸಹಾಯ ಮಾಡ್ತಿದೆ, ಅಫ್ಘಾನಿಸ್ತಾನಕ್ಕೆ ಯಾಕೆ ಕೇಂದ್ರ ಸರ್ಕಾರ ಸಹಾಯ ಮಾಡ್ತಿದೆ, ನೀವು ಕಡು ವಿರೋಧ ಮಾಡುವಂಥ ಪ್ಯಾಲೆಸ್ಟೀನ್ಗೆ ಯಾಕೆ ಕೇಂದ್ರ ಸರ್ಕಾರ ಸಹಾಯ ಮಾಡ್ತಿದೆ, ಅಲ್ಲಿ ನೀವು ಮಾಡೋದು ಸರಿಯಾಗಾದ್ರೆ ಇಲ್ಲಿ ನಾವು ಮಾಡೋದು ತಪ್ಪು ಅಂತಾಗುತ್ತೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆ ಆಗ್ತಿರೋದ್ರಿಂದ ದೇಶದ ಒಂದು ಹಂತಕ್ಕೆ ಪರ್ಸ್ಪೆಕ್ಟಿವ್ ಕ್ರಿಯೇಟ್ ಆಗ್ತಿದೆ. ಅದು ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಮಾಡಿದ್ದಾರೆ ಅನ್ನೋದು ನನ್ನ ವಾದ. ಜೊತೆಗೆ ಕ್ರಿಸ್ಮಸ್ ಬಗ್ಗೆ ಚರ್ಚೆ ಆಯಿತು, ಸರಿ ಅಂತೀರಿ ನೀವು. ಬೇರೆ ದಾರಿ ಇರಲಿಲ್ಲ, ಸರಿ ತಪ್ಪು ಅನ್ನೋದನ್ನ ಬಿಟ್ಬಿಟ್ಟು ಅನಿವಾರ್ಯತೆ ಇತ್ತು ಅನ್ನೋದು ನನ್ನ ವಾದ. ಓಕೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ ಅಂದಾಗ ಬೇರೆ ದಾರಿ ಇರಲಿಲ್ಲ. ರಾಜ್ಯದಲ್ಲಿರುವ ಎಲ್ಲ ಗುಡಿಸಲು ನಿವಾಸಿಗಳಿಗೆ ಮನೆ ಕಟ್ಕೊಡ್ತೀವಿ ಅನ್ನೋದು ಸರ್ಕಾರದ ಪಾಲಿಸಿ ಆದರೆ ನಾವು ಸ್ವಾಗತ ಮಾಡ್ತೀವಿ. ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಯಾಕೆ? ಪಕ್ಕದಲ್ಲೇ ಸರ್ವಜ್ಞ ನಗರದಲ್ಲಿ ಮನೆ ಕಳ್ಕೊಂಡು ಇವತ್ತಿಗೂ ದಣಿಗೆ ಕೂತಿದ್ದಾರೆ. ಅವ್ರ ಬಗ್ಗೆ ಒಂದು ಚಕಾರ ಇಲ್ಲ. ಪಾಕಿಸ್ತಾನ ಹೇಳಿದ ತಕ್ಷಣ ಬೆದರಬೇಕಾ? ವೇಣುಗೋಪಾಲ್ ಹೇಳ್ತಿದ್ದಂಗೆ ಅವ್ರ ಗುಲಾಮ್ರ ನಾವು? ವೇಣುಗೋಪಾಲ್ ಏನು ಸೂಪರ್ CM? ವೇಣುಗೋಪಾಲ್ ಇರ್ಬೋದು, ಕಾಂಗ್ರೆಸ್ಸಿಗೆ AICC ಮಹಾಪ್ರಧಾನ ಕಾರ್ಯದರ್ಶಿ ಇರ್ಬೋದು, ರಾಜ್ಯಕ್ಕಲ್ಲ.
ಕರ್ನಾಟಕ ರಾಜ್ಯಕ್ಕಲ್ಲ. ನೀವು ಕಾಂಗ್ರೆಸ್ಸಿಂದ ಮನೆ ಕಟ್ಸ್ಕೊಡ್ತೀವಿ ಅಂತ ಹೇಳಿ, ಜಮೀರ್ದು ಜಮೀನಿದೆ, ಜಮೀನಲ್ಲಿ ಕಟ್ಸ್ಕೊಡ್ತೀವಿ ಅಂತ ಹೇಳಿ, ಡಿ ಕೆ ಶಿವಕುಮಾರ್ ದುಡ್ಡೊಳಗೆ ಕಟ್ಸ್ಕೊಡ್ತೀವಿ ಅಂತೇಳಿ ನಾವು ಯಾರೂ ಪ್ರಶ್ನೆ ಮಾಡಲ್ಲ. ಸರ್ಕಾರದ ಹಣ ಕೊಡಬೇಕಾದ್ರೆ ಅದಕ್ಕೊಂದು ಕಾಮನ್ ಪಾಲಿಸಿ ಇಟ್ಕೊಳ್ಳಿ. ನೀವೇ ನೋಡಿ, ಮೊದಲನೇ ಬಾರಿಗೆ ವಯನಾಡಿನಲ್ಲಿ ಒಂದು ಆನೆ ತುಳಿದು ಸತ್ರು. ಕರ್ನಾಟಕ ಸರ್ಕಾರ ಒಂದು ಡೆಫಿನೇಷನ್ ಕೊಡ್ತು, ಕರ್ನಾಟಕದ ಆನೆ ಅಂತ. ಯಾರು ಕಂಡು ಹಿಡಿದಿದ್ರು? ಅರೆ ಯಾರು ಕಂಡು ಹಿಡಿದಿದ್ರು? ಈ ಥರದ ವಿತಂಡವಾದ ಬೇಡ. ನೋಡಿ, ನಾನೊಂದು ಆರಂಭದಲ್ಲೇ ಒಂದು ಮಾತು ಹೇಳಿದೆ. ಕೊಡಗು, ಚಿಕ್ಕಮಗಳೂರು, ಹಾಸನ ಜಿಲ್ಲೆಗಳಲ್ಲಿ, ಬಹುತೇಕ ಜಿಲ್ಲೆಗಳಲ್ಲಿ ಒತ್ತುವರಿ ಅನ್ನೋದು ಒಂದು ಸ್ವಾಭಾವಿಕವಾಗಿರುವಂಥ ಪ್ರಕ್ರಿಯೆ. ಅಧಿಕೃತವಾಗಿ 2 ಎಕರೆ ರೆಕಾರ್ಡ್ ಇದ್ದರೆ 3 ಎಕರೆ ಎಂಕ್ರೋಚ್ಮೆಂಟ್ ಇರುತ್ತೆ. ಅವ್ರು ನಿರ್ದಾಕ್ಷಿಣ್ಯವಾಗಿ ಬೆಲೆ ಕೀಳಿಸ್ತೀರಿ. ಆಗಿಲ್ದಿರೋ ಮಾನವೀಯ ಕಳಕಳಿ ಇವ್ರಿಗೆ ಮಾತ್ರ ಯಾಕೆ? ನೀವು ಮಾನವೀಯ ಕಳಕಳಿ ತೋರಿಸಿ, ಕಾಮನ್ನಾಗಿ ಎಲ್ಲರಿಗೂ ತೋರಿಸಿ. ಅಲ್ಲಿ ಹಿಂದೂ ಮುಸ್ಲಿಂ ಅನ್ನೋ ಭೇದ ಭಾವ ನೋಡಬೇಡಿ. ನೀವು ಮತ್ತೆ ಅಕ್ರಮ ಅಂತ ಹೇಳಿದ ಮೇಲೆ ನೀವೊಂದು ನಿರ್ಣಯ ತಗೊಳ್ಳಿ. ಎಲ್ಲ ಅಕ್ರಮ ಯಾರ್ಯಾರು ಕಟ್ಕೊಂಡಿದ್ದಾರೆ ಅದನ್ನು ಸಕ್ರಮಗೊಳಿಸ್ತೀವಿ, ಯಾರ್ಯಾರು ಅಕ್ರಮವಾಗಿ ಇದ್ದಾರೆ ಅವರೆಲ್ಲರಿಗೂ 5 ಲಕ್ಷ ದುಡ್ಡು ಕೊಡ್ತೀವಿ. ಇದು ಒಂದು ಸಾಮಾನ್ಯವಾಗಿರುವಂಥ ಕಾಮನ್ ರೆಗ್ಯುಲೇಷನ್ ಆಗುತ್ತೆ. ಆದರೆ ಇಲ್ಲಿ ಸರ್ಕಾರ ಮಾಡಿದ್ದೇನು ಅಂದರೆ, ಕೇರಳದ ವೇಣುಗೋಪಾಲ್ ಹೇಳ್ತಿದ್ದಂಗೆ ಬೆಚ್ಚಿ ಬಿದ್ದಿದ್ದು, ಪಾಕಿಸ್ತಾನ ಸ್ಟೇಟ್ಮೆಂಟ್ ಕೊಡ್ತಿದ್ದಂಗೆ ಹೊತ್ಕೊಂಡು ಕುಣಿದಿದ್ದು ಏನನ್ನು ತೋರಿಸುತ್ತೆ? ಇದು ಬೇಡ, ಇದನ್ನು ಮಾಡಬೇಡಿ ನೀವು. ಎಸ್ ಅಣ್ಣ ನಮಸ್ತೆ, ಪವನ್ ಅಂತ ಬೆಂಗಳೂರು ಸೆಂಟ್ರಲಿಂದ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾಗಿಂದ ಹಲವಾರು ಘಟನೆಗಳು ತುಂಬ ನಡೀತಾನೆ ಇದೆ. ಅದೇ ಕ್ಷೇತ್ರದಿಂದ, ಅದೇ ವಾರ್ಡಿಂದ ನಾನು ಬರ್ತಾ ಇದ್ದೀನಿ. ನನ್ನ ಮನೆ ಒಂದು 4 ಬೀದಿ ಬಿಟ್ಟು ಆ ಒಂದು ಘಟನೆ ನಡೆದಿರೋದು. ಪ್ಲಸ್ಸು ಪಕ್ಕದ ಕ್ಷೇತ್ರದಲ್ಲಿ ಕೋಗಿಲ ಕ್ರಾಸ್ ಇರೋದು. ಅಲ್ಲಿರೋರೆಲ್ಲನೂ ಈಗ ಎಲ್ಲ ಪಾರ್ಟಿ ಲೀಡರ್ಗಳು ಹೆಂಗಾಗ್ಬಿಟ್ಟಿದ್ದಾರೆ ಅಂದರೆ, ಹಿಂದೂಗಳಾದರೆ BJP ಗೋಟು, ಕಾಂಗ್ರೆಸ್ ಆದರೆ ಮುಸ್ಲಿಂ ಗೋಟು. ಅಲ್ಲಿರೋರೆಲ್ಲ ಹಿಂದೂಗಳು. ಯಾಕೆ ಮುಸ್ಲಿಂ ಇಲ್ಲ ಅಂತ ಏನಾದರೂ ನೆಲೆ ಮಾಡಿಕೊಟ್ಟಿಲ್ವ ನೀವು KJ ಜಾಜು ಅವರೇ? ಅದ್ರ ಬಗ್ಗೆ ನಿಲ್ವೇನಂತ. ಈಗ ಕೇರಳದಲ್ಲಿ ಆ ಥರ ಘಟನೆಗಳೆಲ್ಲ ನಡೀತಾ ಇದೆ. ಎಲ್ಲ ಜಾಗದಲ್ಲಿ ಇವರ ಅನುದಾನ ಎಲ್ಲ ಬಿಡುಗಡೆ ಮಾಡಬೇಕಲ್ಲ. ನಮ್ಮ ರಾಜ್ಯ ಜನ ನಾವು ಕಟ್ಟಿರೋ ಟ್ಯಾಕ್ಸ್ ನೀವು ಹೇಳಿದ್ದಕ್ಕೆ ಪೂರಕವಾಗಿ ನಾನು ಹೇಳ್ತಾ ಇರೋದು, ಸರ್ಕಾರ ಡಿಸ್ಕ್ರಿಮಿನೇಟ್ ಮಾಡಬಾರ್ದು, ತಾರತಮ್ಯ ಮಾಡಬಾರ್ದು. ಆ ತಾರತಮ್ಯ ಮಾಡಿದ್ದಕ್ಕೋಸ್ಕರ ಈ ಪ್ರಶ್ನೆ ಬಂದಿರತಕ್ಕಂಥದ್ದು. ಮತ್ತು ಎರಡನೇದು, ನಿನ್ನೆ ವಿಪಕ್ಷದ ನಾಯಕರು ಒಂದು ಗೂಗಲ್ ಮ್ಯಾಪನ್ನು ರಿಲೀಸ್ ಮಾಡಿದ್ರು. 2023ರಲ್ಲಿ ಅಲ್ಲಿ ಖಾಲಿ ಅಲ್ಲ. ಆ ಗೂಗಲ್ ಮ್ಯಾಪು GBA ಅವ್ರು ಕೊಟ್ಟಿರೋದು ಸರ್. ಹೌದು, GBA ಹತ್ರನೇ ಇದೆ ಆ ಗೂಗಲ್ ಮ್ಯಾಪ್ ಅಂತ. 2023ರಲ್ಲಿ ಯಾರೂ ಇಲ್ಲ, ಈಗ ಒಂದು ಅಕ್ರಮವಾಗಿ ಕಟ್ಕೊಂಡಿದ್ದಾರೆ. ನೀವು ಈ ರೀತಿ ಮಾಡಿದ್ರಿಂದ ನಾಳೆ ಇದ್ರ ಸಂಖ್ಯೆ ಲಕ್ಷಾಂತರ ಸಂಖ್ಯೆ ಆಗ್ಬೋದು. ಆಗ ನಿಮಗೆ 2 ರೀತಿ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಒಂದು, ಅಕ್ರಮವನ್ನು ನೋಡದಂತೆ ಸುಮ್ಮನಿರೋದು, ಇಲ್ಲ ಕಿತ್ತಾಕಿದರೆ ವಿವಾದ ಆಗುತ್ತೆ ಅಂಥೇಳಿ ಅವರಿಗೆ ದುಡ್ಡು ಕೊಡೋದು. ಇದು ಆಗಬಾರ್ದು. ಇಲ್ಲಿ ಒಂದು ಕಾನೂನು ಇದೆಯಾ ಇಲ್ವೋ? ಆ ಕಾನೂನಿಗೆ ಅಡಿಯಾಳಾಗಿರ್ಬೇಕು ನಾವು. ಈ ನೆಲದ ಕಾನೂನು ಮುಖ್ಯನೋ ಅಥವಾ ನಮ್ಮ ರಾಜಕೀಯ ಲಾಭ ನಷ್ಟ ಮುಖ್ಯನೋ? ನಮ್ಮ ಪ್ರಶ್ನೆ ಇರೋದು, ನಿಮ್ಮ ರಾಜಕೀಯ ಲಾಭ ನಷ್ಟದ ಲೆಕ್ಕಾಚಾರಕ್ಕೆ ಕರ್ನಾಟಕದ ಹಿತಾಸಕ್ತಿನ ಬಲಿ ಕೊಡಬೇಡಿ. ಇಲ್ಲಿಯ ಕಾನೂನು ವ್ಯವಸ್ಥೆ, ಸುವ್ಯವಸ್ಥೆಯನ್ನು ಹಾಳು ಮಾಡಬೇಡಿ. ಇಲ್ಲಿ ಎಲ್ರಿಗೂ ಯಾರು ಬೇಕಾದ್ರೂ ಬಂದು ಹೋಗ್ಬೋದು. ಆದರೆ ಯಾರು ಬಂದರೂ ಮನೆ ಕಟ್ಕೊಡ್ತೀವಿ ಅನ್ನುವಂಥ ಉದಾರತೆ ಇಲ್ಲ. ನಮ್ಮ ಮನೆ ಮಕ್ಕಳಿಗೆ ಇಲ್ಲಿ ಜಾಗ ಇಲ್ಲ. ಇಲ್ಲಿ ಹುಟ್ಟಿ ಬೆಳೆದವರಿಗೇ ಇನ್ನೂ ನಾವು ಸೂರು ಕೊಡೋಕ್ಕಾಗಿಲ್ಲ. ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಮಾಡಬೇಡಿ. ಇದು ಈ ಡಿಸ್ಕ್ರಿಮಿನೇಟ್ ಮಾಡುವಂಥ ಪ್ರವೃತ್ತಿಯ ವಿರುದ್ಧ ನಾವು ಧ್ವನಿ ಎತ್ತಾ ಇದ್ದೀವಿ. ಬಿಟ್ಟರೆ ಮಾನವೀಯ ನೆರವು ಕೊಡಲೇಬೇಕು. ಎಲ್ಲ ಕಾಲಕ್ಕೂ ಕೊಟ್ಟಿದ್ದೀವಿ, ಕೊಡಲೇಬೇಕು ಅದು. ಮತ್ತು ನಮಗೆ ಅಪಕಾರ ಮಾಡಿದವರಿಗೂ ಭಾರತ ಸರ್ಕಾರ ಸಹಾಯ ಮಾಡಿದೆ. ನಮಗೆ ಟರ್ಕಿ ಅವರು ಭೂಕಂಪದಲ್ಲಿ ಸಾಯ್ತಾ ಇದ್ದಾಗ ನೆರವು ಕೊಟ್ಟಿದ್ದು ನಾವು. ಪಾಕಿಸ್ತಾನಕ್ಕೆ ಕೊಟ್ಟಿಲ್ವಾ? ಪಾಕಿಸ್ತಾನಕ್ಕೂ ನೆರವು ಕೊಟ್ವಿ. ಕೆಲವೊಮ್ಮೆ ನಮ್ಮ ಮಾನವೀಯ ಗುಣವನ್ನು ನಮ್ಮ ಉದಾತ್ತ ಸಂಸ್ಕೃತಿ ಹಿನ್ನೆಲೆಯಲ್ಲಿ ನಾವು ಮಾಡ್ತೀವಿ. ಕೆಲವು ಉಪಕಾರ ತಿಂದು ಅಪಕಾರ ಮಾಡ್ತವೆ. ಎಸ್ ಸರ್, ನನ್ನ ಹೆಸರು ಶಾಬಾಜ್ ಅಂತ. ಸಂವಿಧಾನವನ್ನು ರಕ್ಷಣೆ ಮಾಡಬೇಕು ಅಂತ ಹೇಳಿದ್ರು. ಇವಾಗ ಅನಂತ್ ಕುಮಾರ್ ಹೆಗಡೆ ಅವರು ಸ್ವಲ್ಪ ವರ್ಷ ಹಿಂದೆ ಅವರು ಜಾತ್ಯತೀತ ಎಂಬ ಪದವನ್ನು ಸಂವಿಧಾನದಿಂದ ತೆಗೆದು ಹಾಕ್ತೀವಿ ಅಂತ ಒಂದು ಮಾತನ್ನು ಹೇಳಿದ್ರು. ಅದರಲ್ಲಿ ಸಂವಿಧಾನದ ಪೀಠಿಕೆಯಲ್ಲಿ ಬಂದಿರೋದು ಅದು ತೆಗೆದಾಕೋದು ಸರಿನಾ ತಪ್ಪಾ ಸರ್ ಅವ್ರ ವಿಚಾರದಲ್ಲಿ? 1975 ವರೆಗೆ ಸಂವಿಧಾನದ ಪೀಠಿಕೆಯಲ್ಲಿ ಜಾತ್ಯತೀತ ಮತ್ತು ಸಮಾಜವಾದ ಅನ್ನೋ ಪದ ಇರಲಿಲ್ಲ. ಜಾತ್ಯತೀತ ಮತ್ತು ಸಮಾಜವಾದ ಪದವನ್ನು ಸೇರಿಸಬೇಕು ಅಂತ ಸಂವಿಧಾನ
ರಚನಾ ಸಮಿತಿಯ ಸಭೆಯಲ್ಲಿ ಚರ್ಚೆ ನಡೆದಾಗ ಭಾಳ ಸ್ಪಷ್ಟವಾಗಿ ಹೇಳ್ತಾರೆ, ಯಾವುದೋ ಒಂದು ಐಡಿಯಾಲಜಿಗೆ ಬೈಂಡ್ ಆಗಬಾರ್ದು, ಮುಕ್ತವಾಗಿರಬೇಕಿದು. ಹಾಗಾಗಿ ನಾವು ಜಾತ್ಯತೀತ ಅಂತಲೂ ಸೇರಿಸಲ್ಲ, ಯಾವುದೋ ಒಂದು ಪಾಲಿಸಿಗೆ ಬೈಂಡ್ ಆಗಿರ್ಬೋದು. ಅವರವರ ಕಾಲಘಟ್ಟದಲ್ಲಿ ಅವರವರು ಆಡಳಿತದೊಳಗೆ ಪಾಲಿಸಿ ಬರಲಿ, ಸಂವಿಧಾನ ಒಂದು ಪಾಲಿಸಿಗೆ ಅಂತ ಇರಬಾರ್ದು, ಸಮಾಜವಾದಿ ದೇಶ ಅಂತ ಆಗಬಾರ್ದು ಅಂತ ಹೇಳಿ ಅಂಬೇಡ್ಕರ್ ಅವರು ನಿರಾಕರಿಸಿ ಸ್ಪಷ್ಟವಾಗಿ ಸಂವಿಧಾನ ರಚನಾ ಸಮಿತಿಯೊಳಗೆ ಯಾವುದೂ ಶಿಫಾರಸ್ಸಾಗಿರಲಿಲ್ಲ. ಆಮೇಲೆ ತುರ್ತು ಪರಿಸ್ಥಿತಿ ಸೇರಿಸಿದರು. ತುರ್ತು ಪರಿಸ್ಥಿತಿಲಿ ವಿತೌಟ್ ಡಿಬೇಟು, ವಿಪಕ್ಷಗಳೆಲ್ಲ ಜೈಲಲ್ಲಿದ್ದಾಗ ವಿತೌಟ್ ಡಿಬೇಟ್ ಸೇರಿಸಿದರು. ಹೋಗಲಿ, ಜಾತ್ಯತೀತ ಅಂದರೆ ಏನು? ವಾಟ್ ಈಸ್ ದ ಮೀನಿಂಗ್ ಆಫ್ ಸೆಕ್ಯುಲರಿಸಮ್? ಓಲೈಕೆನಾ? ಭಾರತದ ದೃಷ್ಟಿಯಲ್ಲಿ ಹೋದರೆ ಸರ್ವ ಪಂಥ ಸಮಭಾವ. ಸರ್ವಪಂಥ ಸಮಭಾವ ಭಾರತದ ನೆಲದಲ್ಲಿದೆ. ಯಾರು ಅಳವಡಿಸ್ಕೊಂಡಿಲ್ಲ ಅವರು ಅಳವಡಿಸ್ಕೊಳ್ಬೇಕು. ಏನು ಮಾಡಿಬಿಟ್ರು? ಅದನ್ನೂ ಮುಸಲ್ಮಾನರನ್ನು ಓಲೈಸೋದು ಮಾತ್ರ ಜಾತ್ಯತೀತತೆ. ಜಾತಿಗಳನ್ನು ಎತ್ಕೊಟ್ಟೋದು ಜಾತ್ಯತೀತತೆಯ ಲಕ್ಷಣ ಅಲ್ಲ. ಜಾತಿಯನ್ನು ಎತ್ಕೊಟ್ಟೋದು ಜಾತ್ಯತೀತತೆಯ ಲಕ್ಷಣ ಆಯಿತು. ಅಹಿಂದ ಜಾತ್ಯತೀತತೆಯ ಹಿನ್ನೆಲೆಯಲ್ಲಿ ಹುಟ್ಕೊಂಡಿದ್ದ? ಅಹಿಂದ ಹೇಳೋನು ಜಾತಿವಾದಿನೋ ಜಾತ್ಯತೀತನೋ? ಜಾತ್ಯತೀತ ಆಗಿದ್ದರೆ ಅವನು ಸರ್ವ ಪಂಥ ಸಮಭಾವದ ಬಗ್ಗೆ ಮಾತಾಡ್ತಾನೆ, ಸರ್ವ ಜಾತಿಯನ್ನು ಸಮಾನವಾಗಿ ಕಾಣ್ತಾನೆ. ಇಲ್ವಲ್ಲ ನಮ್ಮಲ್ಲಿ ಎಲ್ಲಿದೆ ಅದು? ಹಾಗಾಗಿ ಈ ರೀತಿ ತಪ್ಪು ಅರ್ಥದಲ್ಲಿ ಬಳಕೆಯಾಗುವ ಜಾತ್ಯತೀತತೆ ನಮಗೆ ಬೇಡ. ಸರ್ವ ಪಂಥ ಸಮಭಾವದಲ್ಲಿ ಕಾಣುವಂಥ ಜಾತ್ಯತೀತತೆ ಮಣ್ಣಿನ ನೆಲದಲ್ಲೇ ಇದೆ. ಹಾಗಾಗಿಯೇ ನೂರಾರು ಮತ ಸಂಪ್ರದಾಯಗಳು ಹುಟ್ಕೊಂಡಿರೋದು, ಸಾವಿರಾರು ಭಾಷೆಗಳು ಉಳಿದಿರೋದು. ಅದು ಉಳಿಸ್ಬೇಕು ಅಂದರೆ ಇಲ್ಲಿ ಮಣ್ಣಿನ ನೆಲದಲ್ಲೇ ಇದೆ ಅದು. ಹಾಗಾಗಿ ನಿಮಗೆ ಗೊತ್ತಿರಲಿ, ಡಾಕ್ಟರ್ BR ಅಂಬೇಡ್ಕರ್ ಅವರು ಕೊಟ್ಟ ಸಂವಿಧಾನದಲ್ಲಿ ಜಾತ್ಯತೀತ ಮತ್ತು ಸಮಾಜವಾದ ಅನ್ನೋ ಪದ ಇರಲಿಲ್ಲ. ಅದು ತುರುಕಲಾಯಿತು. ತುರ್ತು ಪರಿಸ್ಥಿತಿ ಇದ್ದಾಗ ಶ್ರೀಮತಿ ಇಂದಿರಾ ಗಾಂಧಿಯವರು ತುರುಕಿದ್ರು. ಹೋಗಲಿ, ಆ ಅರ್ಥವನ್ನು ಕೂಡ ತಪ್ಪು ಅರ್ಥ ಬರೋ ರೀತಿಯಲ್ಲಿ ಆಚರಣೆಗೆ ತಂದರು. ಅದ್ರ ವಿರುದ್ಧ ನಾವು ಧ್ವನಿ ಎತ್ತಿದ್ದೇವೆ. ಸರ್, ಸನಾತನ ಧರ್ಮ ಸರ್ವ ಧರ್ಮ ಇದು ಅಂತ ಹೇಳಿದಾರಲ್ಲ ಸರ್, ಬೇರೆಯವರಿಗೂ ಸಮಾನವಾಗಿ ಜಾತ್ಯತೀತತೆಯ ಪರಿಕಲ್ಪನೆಯನ್ನು ಅಳವಡಿಸಬೇಕು ಅಂತ ಸರ್ ಹೇಳಿದರು. ಅಂದರೆ ಎಲ್ಲ ಧರ್ಮಗಳು ಮಾರ್ಗಗಳನ್ನು ಒಂದೇ ದೈವಿಕ ಸತ್ಯಕ್ಕೆ ಮಾನ್ಯ ಮಾರ್ಗಗಳಾಗಿ ಸಮಾನತೆ, ಗೌರವ ಮತ್ತು ಅದನ್ನು ಸ್ವೀಕರಿಸಬೇಕು ಅಂತ ಹೇಳಿದ್ರಲ್ಲ ಸರ್ ತಾವು. ಆದರೆ ಮಹಾನ್ ಸನಾತನ ಧರ್ಮವು ಸಹ ಜಾತ್ಯತೀತತೆಯನ್ನು ಅಳವಡಿಸಿಕೊಂಡಿದೆ ಅಲ್ವಾ ಸರ್? ಹೌದು, ಸನಾತನ ಧರ್ಮವು ಜಾತ್ಯತೀತತೆಯನ್ನು ಒಳಗೊಂಡಿದೆ ಅಲ್ಲ ಸರ್? ಅವ್ರು ಹೇಳೋದು ಎಲ್ಲವನ್ನೂ ಸಮಾನವಾಗಿ ನೋಡುವ ಸನಾತನ ಧರ್ಮದಲ್ಲಿ ಜಾತಿಗಳು ಯಾಕಿದಾವೆ? ಜಾತಿಗಳನ್ನು ಧರ್ಮ ಪ್ರಮೋಟ್ ಮಾಡಲಿಲ್ಲ. ಧರ್ಮ ಜಾತಿಯನ್ನು ಹುಟ್ಟು ಹಾಕಲಿಲ್ಲ, ಜಾತಿಯನ್ನು ಪ್ರಮೋಟು ಮಾಡಲಿಲ್ಲ. ನೋಡಿ, ನಾನು ಭಾಳ ಸರಿ ಉದಾಹರಣೆ ಕೊಟ್ಟಿದ್ದೀನಿ. ಗಂಗೆ ಹುಟ್ಟಬೇಕಾದ್ರೆ ಶುದ್ಧವಾಗಿ ಹುಟ್ಟುತ್ತಾಳೆ, ಸ್ಫಟಿಕವಾಗಿರುವಂಥ ಜಲ, ಕಲ್ಮಶ ಇಲ್ಲ. ನೀವು ಬರ್ತಾ 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 ನೀವೇನಾದರೂ ಕಾಶಿ ಹತ್ರ ಬರಬೇಕಾದ್ರೆ ಅದು ಮಲಿನಗೊಂಡಿರ್ತಾಳೆ. ಗಂಗೆಯ ದೋಷ ಅಲ್ಲ. ಚರಂಡಿ ನೀರು ಬಿಟ್ಟವ್ರು ಯಾರು? ಫ್ಯಾಕ್ಟ್ರಿ ನೀರು ಬಿಟ್ಟವ್ರು ಯಾರು? ನಾವು. ಅದು ನಮ್ಮ ದೋಷ. ಗಂಗೆ ಶುದ್ಧವಾಗೇ ಇದ್ದಾಳೆ. ಸನಾತನ ಧರ್ಮ ಅದು ಶುದ್ಧವಾಗೇ ಇದೆ. ಯಾವುದೇ ಜಾತಿಯನ್ನಾಗಲಿ ಜಾತೀಯತೆಯನ್ನಾಗಲಿ ಸನಾತನ ಧರ್ಮ ಹೇಳಿಲ್ಲ. ಹೇಳಿದರೆ ಜಾತಿಗೊಂದು ಸ್ವರ್ಗ ಇರ್ತಿತ್ತು, ಜಾತಿಗೊಂದು ಸ್ವರ್ಗ ಇಲ್ಲ. ಮತ್ತು ಹೇಳಿದರೆ ಅಧಿಕಾರದ ಬಲದ ಮೇಲೆ ಸ್ವರ್ಗಕ್ಕೆ ಹೋಗೋಕ್ಕೆ ದಾರಿ ಮಾಡಿಕೊಡ್ತಿತ್ತು. ಅಧಿಕಾರದ ಬಲದ ಮೇಲೆ ಸ್ವರ್ಗಕ್ಕಿಲ್ಲ. ಇನ್ನೊಬ್ಬರನ್ನ ಕೊಂದರೆ ಸ್ವರ್ಗ ಅಂತ ಹೇಳಲಿಲ್ಲ. ಸ್ವರ್ಗಕ್ಕೆ ಹೋಗೋದಕ್ಕೆ ಪುಣ್ಯ ಮಾಡಬೇಕು. ಪುಣ್ಯ ಯಾವುದರಿಂದ ಬರುತ್ತೆ? ಪರೋಪಕಾರದಿಂದ ಬರುತ್ತೆ. ಪರೋಪಕಾರಾಯ ಪುಣ್ಯಾಯ ಪರಪೀಡನಾಯ ಪಾಪಾಯ. ಪರಪೀಡನೆ ಮಾಡಿದ್ರೆ ಪಾಪ, ಇದನ್ನು ಹೇಳ್ತು. ಮತ್ತು ಸ್ವರ್ಗವೂ ಕೂಡ ಶಾಶ್ವತ ಅಂತ ಹೇಳಲಿಲ್ಲ, ಅದು ಕೂಡ ಟೆಂಪ್ರವರಿ. ನಿಮ್ಮ ಕ್ರೆಡಿಟ್ ಕಾರ್ಡಲ್ಲಿ ಹೋಟೆಲ್ ರೂಮ್ ಬುಕ್ ಮಾಡಿ 3 ದಿನ ಬುಕ್ ಮಾಡಿದರೆ 3 ದಿನ ಇರ್ಬೋದು, ಅಲ್ಲಿ 4ನೇ ದಿನಕ್ಕೆ ನಿನಗೆ ಮತ್ತೆ ದುಡ್ಡು ಕಟ್ಟು ಅಂತ ಹೇಳ್ತಾರೆ. ಹಾಗೆ ಅಲ್ಲಿ ಪುಣ್ಯ ಸಂಪಾದನೆ ಮಾಡ್ಕೊಂಡು ಎಷ್ಟು ದಿನ ಇರ್ತೀವಿ. ಶಾಶ್ವತವಾಗಿರೋದು ಸನಾತನ ಧರ್ಮದಲ್ಲಿ ಮೋಕ್ಷದ ಕಲ್ಪನೆ ಕೊಡ್ತು. ಮೋಕ್ಷ ಅಂದ್ರೇನು? ತನ್ನ ಬದುಕಿನ ರೀತಿಯಲ್ಲಿ ಪರೋಪಕಾರ ಮಾಡ್ತಾ ಮಾಡ್ತಾ ದೇವರಂಥ ಮನುಷ್ಯ ಅಂತ ಅನಿಸ್ಕೊಳ್ತಾನಲ್ಲ, ಅವರು ಮೋಕ್ಷ ಪಡಿತಾನೆ. ನನ್ನ ದೃಷ್ಟಿಯಲ್ಲಿ APJ ಅಬ್ದುಲ್ ಕಲಾಂ ಅಂತ ಮೋಕ್ಷ ಪಡೆದಿದ್ದಾರೆ. ಅದಕ್ಕೆ ಹುಟ್ಟು ಕಾರಣ ಆಗಲ್ಲ, ಜಾತಿ ಕಾರಣ ಆಗಲ್ಲ, ಮತ ಕಾರಣ ಆಗಲ್ಲ, ಭಾಷೆ ಕಾರಣ ಆಗಲ್ಲ.
ಬದುಕಿನ ರೀತಿ ಕಾರಣ ಆಗುತ್ತೆ, ನೀತಿ ಕಾರಣ ಆಗುತ್ತೆ. ಅದನ್ನು ಧರ್ಮ ಹೇಳಿದ್ದು, ರೀತಿ ಮತ್ತು ನೀತಿಯನ್ನು. ಇದೆಲ್ಲ ಆಮೇಲೆ ಬಂದಿರೋದು. ಆ ದೋಷಗಳನ್ನು ತೆಗೆದುಹಾಕೋದಕ್ಕೆ ಬೇಕು ಅನ್ನೋದ್ರೊಳಗೆ ನಾನು ಒಬ್ಬ. ಆ ದೋಷವನ್ನು ದೂರಗೊಳಿಸ್ಬೇಕು, ಧರ್ಮವನ್ನೇ ದೂರಗೊಳಿಸ್ಬೇಕಾ? ದೋಷ. ಅದೇ ರೀತಿ ಇಸ್ಲಾಂ ಒಳಗಿರೋ ದೋಷನ ದೂರಗೊಳಿಸಿ ಇಸ್ಲಾಂ ಇರಲಿ. ಧರ್ಮ ಅನ್ನೋದು ಶ್ರೇಷ್ಠವಾಗಿರೋದು. ಈ ಯಾವುದನ್ನು ಮತಗಳು ಹೇಳ್ತಾ ಇದ್ದೀವಲ್ಲ ಅದು ಧರ್ಮ ಅಲ್ಲ. ಅದು ಬೇಕು ಅಂದರೆ ಅತಿ ಹೆಚ್ಚು ಅಂದರೆ ನೀವು ಮತಧರ್ಮ ಅಂತ ಕರಿಬೋದು. ಈಗ ಆ್ಯಂಕರಿಂಗು ಅವ್ರು ವೃತ್ತಿ ಧರ್ಮ, ಅದು ವೃತ್ತಿ ಧರ್ಮ. ಅದು ಈಗ ವೃತ್ತಿ ಧರ್ಮ ಬೇರೆ, ಮತಧರ್ಮ ಬೇರೆ. ಯೂನಿವರ್ಸಲ್ ಆಗಿರೋ ಸನಾತನ ಧರ್ಮ. ಸನಾತನ ಧರ್ಮ ಎಲ್ಲವನ್ನೂ ಒಳಗೊಳ್ಳುತ್ತೆ, ಯಾರನ್ನೂ ಡಿಸ್ಕ್ರಿಮಿನೇಟ್ ಮಾಡಲ್ಲ, ಅಷ್ಟೇ ಹೇಳುತ್ತೆ. ಹಿಂದೂ ಧರ್ಮದಲ್ಲೇ ಜಾತ್ಯತೀತತೆ ಇರುವಾಗ ಸಂವಿಧಾನದ ಪೀಠಿಕೆಯಲ್ಲಿ ಯಾಕಿರಬಾರ್ದು? ಈಗ ಹೌದಾ? ಹಿಂದೂ ಧರ್ಮದಲ್ಲೇ ಜಾತ್ಯತೀತತೆ ಇದೆ, ಸಂವಿಧಾನದ ಪೀಠಿಕೆಯಲ್ಲಿ ಯಾಕಿರಬಾರ್ದು? ಹೌದಾ? ಇದೇ ಕ್ವಶನ್. ನಾನು ಅದಕ್ಕೆ ಹೇಳಿದೆ, ಹಿಂದೂ ಧರ್ಮದಲ್ಲೇ ಇದೆ ಇದು. ಅದಕ್ಕಾಗಿ ಹೊಸದಾಗಿ ಏನು ಬೇಕಾಗಿರಲಿಲ್ಲ. ಈಗ ಅದನ್ನು ಯಾವ ರೀತಿ ಅರ್ಥೈಸ್ತಾ ಇದ್ದಾರೆ, ಇಂಟ್ರಪ್ಟೇಷನ್ನು, ಮುಸಲ್ಮಾನರನ್ನು ಓಲೈಸಿದರೆ ಜಾತ್ಯತೀತತೆ, ಜಾತಿಗಳನ್ನು ಓಲೈಸಿದರೆ ಜಾತ್ಯತೀತತೆ ಅನ್ನುವ ರೀತಿಯಲ್ಲಿ ಬಳಕೆ ಆಗ್ತಾ ಇದೆ. ಇದು ಅಪಾಯಕಾರಿ. ಈ ರೀತಿಯಲ್ಲಿ ಬಳಕೆ ಆಗಬಾರ್ದು. ಸರ್ವ ಪಂಥ ಸಮಭಾವದ ದೃಷ್ಟಿಯಲ್ಲಿ ಬಳಕೆ ಆಗೋದಾದರೆ ನಾನು ಅದನ್ನು ಸ್ವಾಗತಿಸ್ತೀನಿ. ಓಲೈಕೆ ಕಾರಣಕ್ಕೆ ಬಳಕೆ ಆಗೋದು ಅದು ಅಪಾಯಕಾರಿ. ಓಲೈಕೆ ಕಾರಣದ ಬಳಕೆ ಭಾರತ ವಿಭಜನೆಗೆ ಕಾರಣ ಆಯಿತು. ಭಾರತದಲ್ಲಿ ಲಕ್ಷಾಂತರ ಜನ ಅಲ್ಲ, ಕೋಟ್ಯಾಂತರ ಜನ ನಿರ್ವಸಿತರಾಗೋದಕ್ಕೆ ಕಾರಣ ಆಯಿತು. ಭಾರತದ ಒಳಗಡೆ ಲಕ್ಷಾಂತರ ಜನ ಸಾಯೋದಕ್ಕೆ ಕಾರಣ ಆಯಿತು. ಅದಕ್ಕೆ ಬಳಕೆ ಆಗಬಾರ್ದು. ನಿಮಗೆ ವಿತಂಡವಾದ ಮಾಡೋದು, ಅದಕ್ಕೂ ಆಲ್ತಕೀಯ ಅಂತ ಕರಿತೀರಿ. ವಿತಂಡವಾದಕ್ಕೂ ಅದನ್ನು ಆಲ್ತಕೀಯ ಅಂತ ಕರಿತೀರಿ. ಸುಳ್ಳು ಹೇಳೋದು, ನಂಬಿಸೋದು. ಈಗ ಬಾಮಿಯಾನ್ನಲ್ಲಿದ್ದಂಥ ಬುದ್ಧನನ್ನು ಪಿರಂಗಿ ಇಟ್ಟು ಉಡಾಯಿಸಿದಾರಲ್ಲ, ಇನ್ ದ ನೇಮ್ ಆಫ್ ಇಸ್ಲಾಂ. ಅವ್ರಿಗೆ ಬೇರೆ ಕುರಾನ್ ಇದೆಯಾ? ಅವ್ರಿಗೆ ಬೇರೆ ಹದೀಸ್ ಇದೆಯಾ? ಅಥವಾ ಅಲ್ಲೇನಾದ್ರು ಚಿನ್ನ ಒಡವೆ, ಅಥವಾ ಅಲ್ಲೇನಾದ್ರು ಚಿನ್ನ ಒಡವೆ ವಜ್ರ ವೈಡೂರ್ಯ ಇತ್ತಾ? ಯಾಕೆ ಹೊಡೆದಿದ್ದು? ಏನಂತ ಹೇಳಿ ಹೊಡೆದ್ರು? ಪರ್ಯಾಯವಾಗಿ ನಿಮ್ಗೆ ಹಣ ಕೊಡ್ತೀವಿ ಅಂತ ಜಪಾನ್ ಸರ್ಕಾರ ಮುಂದೆ ಬಂತು. ಸಾವಿರಾರು ವರ್ಷದ್ದು ಇದು ವಿಶ್ವಕ್ಕೆ ಸೇರಿದ್ದು, ಹೊಡಿಬೇಡಿ ಅಂಥೇಳಿ ವಿಶ್ವಸಂಸ್ಥೆ ಹೇಳ್ತು. ಕೇಳಲಿಲ್ಲ. ಇದು ಇಸ್ಲಾಮಿಕ್ ವಿರೋಧ ಅಂತ ಹೇಳಿದ್ರು. ಇಸ್ಲಾಮಿಕ್ ವಿರೋಧ, ಅದಕ್ಕೆ ಹೊಡಿತಾ ಇದ್ದೀವಿ ಅಂತ ಹೇಳಿದರು. ಅಂದರೆ ಅವ್ರ ಕುರಾನು ಅವ್ರ ಇಸ್ಲಾಂ ಬೇರೆನಾ? ನೀವು ಹೇಳ್ತಿರೋ ಕುರಾನು, ನೀವು ಹೇಳ್ತಿರೋ ಇಸ್ಲಾಂ ಬೇರೆನಾ? ಯಾಕೆ ದೀಪು ದಾಸನ್ನ ಜೀವಂತ ಸುಟ್ಟರು? ಭಯ ಹುಟ್ಟಿಸೋದಕ್ಕೆ. ಇದನ್ನು ಇವತ್ತು ಮಾತ್ರ ಮಾಡ್ತಿರೋದಲ್ಲ, 1000 ವರ್ಷದ ಹಿಂದೆನೂ ಮಾಡಿದರು. ಭಯ ಹುಟ್ಟಿಸೇ ನಿಮ್ಮ ಪೂರ್ವಿಕರು ಕನ್ವರ್ಟ್ ಆಗಿದ್ದು. ಚರ್ಚೆ ನಡೆಸಿ ಒಳ್ಳೇದಿದೆ ಅಂತೇಳಿ ಸ್ವೀಕಾರ ಮಾಡಿ ಕನ್ವರ್ಟ್ ಆದವರು ಬೆರಳೆಣಿಕೆ ಅಷ್ಟು ಜನನೂ ಇಲ್ಲ. ಭಯಕ್ಕೆ. ಇದು ತಪ್ಪು ಸರ್, ನೀವು ಹೇಳ್ತಾ ಇರೋದು. ಅವ್ರು ಏನೇನು ತಪ್ಪು ಹೇಳಿದ್ರೆ ನೀವು ಹೇಳಿ. ದೀಪು ದಾಸಿಂದ ಹೇಳಿದ್ರಿ, ದೀಪು ದಾಸಿಗೆ ಹೊಡೆದಿರೋ ತಪ್ಪಂತ ನಾವು ಹೇಳ್ತೀವಿ. ಅರ್ಥ ಆಯ್ತಾ? ಕೇಂದ್ರ ಸರ್ಕಾರ ಏನ್ ಮಾಡ್ತಾ ಇದೆ? ಕೇಂದ್ರ ಸರ್ಕಾರ ಯುಕ್ರೇನ್ ವಾರನ್ನು ನಿಲ್ಸಿರೋದು ಇದೊಂದು ಘಟನೆ ನಿಲ್ಸಕ್ಕಾಗಿಲ್ವಾ? ನಮ್ಮ ಪ್ರಶ್ನೆ ಸರ್, ನಮ್ಮ ಮೈಂಡಲ್ಲಿ ಇದೆ ಈ ತರ. ಯಾಕೆ ಆಗ್ತಾ ಇಲ್ಲ? ಸೊ ಭಾರತ ಬಾಂಗ್ಲಾದೇಶದಲ್ಲಿ ದೀಪು ದಾಸ್ ಕೊಲೆ ನಿಲ್ಲಿಸಬೇಕಾಗಿತ್ತು. ಏನೋ ಮಾತಾಡ್ಬಿಡ್ತಾ ಇದ್ರೆ ಅವ್ರಿಗೆ ಏನು ನಿಲ್ಲೋದು ಅಲ್ಲಿ, ಯಾಕೆ ಮಾಡ್ತಾ ಇಲ್ಲ? ಸೊ ಭಾರತ ಬಾಂಗ್ಲಾದೇಶದಲ್ಲಿ ದೀಪು ದಾಸ್ ಕೊಲೆಯನ್ನು ನಿಲ್ಲಿಸಬೇಕಾಗಿತ್ತು ನಿಮ್ಮ ವಾದ. ನಿಲ್ಲಿಸಬೇಕಾಗಿತ್ತಲ್ಲ ಸರ್, ಅದ್ರ ಬಗ್ಗೆ ಚರ್ಚೆ ಮಾಡಬೇಕಾಗಿತ್ತು, ಒಂದು ವಾರ್ನಿಂಗ್ ಕೊಡಬೇಕಾಗಿತ್ತು ಅವ್ರಿಗೂ. ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್, ರಾಮ ಮತ್ತು ಶಿವ ಇಬ್ಬರು ಚೆನ್ನಾಗಿ ಜಗಳ ಆಡ್ತಾ ಇರೋಕ್ಕೆ ಗೋಪಾಲ್ ಅವರು ಉಪಯೋಗಿಸ್ಕೊಂಡ್ರು ಚೆನ್ನಾಗಿ. ವೇಣುಗೋಪಾಲ್ ಅವ್ರು ಚೆನ್ನಾಗಿ ಉಪಯೋಗಿಸ್ಕೊಂಡ್ರು. ಎಲ್ಲೋ ಒಂದ್ ಕಡೆ ರಾಘವೇಂದ್ರ ಅವರ ಒಂದು ವೀಕ್ನೆಸ್ ಇರ್ಬೋದಾ ಅಂತ ನನ್ನ ಪ್ರಶ್ನೆ. ಯಾಕಂದ್ರೆ ರಾಘವೇಂದ್ರ ಯಾರು? ನಮ್ಮ ಬಿಜೆಪಿ ಅವರು ಸರ್, ಇನ್ಯಾರು? ಈ ರೀತಿ ಘಟನೆಗಳು ಯಾಕೆ ಪುನರಾವರ್ತನೆ ಆಗ್ತಾ ಇದೆ ಅಂದ್ರೆ, ಎಲ್ಲೋ ಒಂದು ಕಡೆ ವಿರೋಧ ಪಕ್ಷ ತನ್ನ ಕೆಲಸವನ್ನ ಸರಿಯಾಗಿ ಮಾಡ್ತಾ ಇಲ್ಲ. ವಿರೋಧ ಪಕ್ಷಕ್ಕೆ ಅಟ್ಲೀಸ್ಟ್ ಸ್ವಲ್ಪ ಹೆದರಬೇಕು. ಯಾವುದೇ ಸರ್ಕಾರ ಇದ್ರು, ನನಗೆ ನಾಳೆ ಒಂದು ಅಸೆಂಬ್ಲಿ ನಡಿಬೇಕಾದ್ರೆ ಈ ಕ್ವಶನ್ನ ಕೇಳ್ತಾರೆ, ನಾನು ಅದಕ್ಕೆ ಸಿದ್ಧತೆ ಮಾಡ್ಕೋಬೇಕು, ನಾನು ಸಂವಿಧಾನ ಬಿಟ್ಟು ಬೇರೆ ಕೆಲಸಗಳನ್ನ ಮಾಡಬಾರ್ದು ಅನ್ನೋ ಹೆದರಿಕೆ ವಿರೋಧ ಪಕ್ಷದವರು ಇವತ್ತು ಸರ್ಕಾರ ಕೊಡ್ತಾ ಇದೆ. ಇಲ್ಲಿ ನನಗೆ ಬಹಳ ಸ್ಪಷ್ಟತೆ ಇದೆ. ಯಾಕಂದ್ರೆ ವಿರೋಧ ಪಕ್ಷ ಏನಾದ್ರು ಸ್ಟ್ರಾಂಗ್ ಆಗಿದ್ದಿದ್ರೆ ಈ ರೀತಿ ಘಟನೆಗಳು ಸಂಭವಿಸಲ್ಲ. ಎಲ್ಲೋ ಒಂದು ಕಡೆ ವಿರೋಧ ಪಕ್ಷ ವೀಕ್ ಆಗಿರೋದ್ರಿಂದ ಈ ರೀತಿಯ ಒಂದು ಪರಿಸ್ಥಿತಿಯನ್ನ ನಮ್ಮ ತೆರಿಗೆ ಹಣದಿಂದ ನಾವು ಎದುರಿಸುವಂತ ಪರಿಸ್ಥಿತಿ ಬರ್ತಾ ಇದೆ ಅನ್ನೋದು ನನ್ನ ಒಂದು ಕ್ವಶನ್. ಸರ್, ಆಸ್ ಅನ್ ಅಪೋಸಿಷನ್ ನೀವು ಫೇಲ್ ಆಗಿದ್ದಕ್ಕೆ ಸರ್ಕಾರ ಹೆಂಗಾಗಿದೆ? ಅಧಿಕಾರ ಮತ್ತು ಸರ್ವಾಧಿಕಾರ ನನ್ನ ಕೈಲಿ, ನಮಗೆ ಮೆಜಾರಿಟಿ ಇದೆ, ನಾವು ಬೇಕಾದ್ದು ಮಾಡಿದ್ರೆ ನಡೆಯುತ್ತೆ ಅನ್ನುವಂಥ ಸರ್ವಾಧಿಕಾರಿ ಮನೋಭಾವನೆ ವಿರೋಧ ಪಕ್ಷಗಳು, ಮಾಧ್ಯಮಗಳು, ಜನಸಾಮಾನ್ಯರು ಎಚ್ಚರಿಸಿದರೂ ಕೂಡ ನಾವು ಮಾಡಿದ್ದೇ ಸರಿ ಅನ್ನುವಂಥ ಜಸ್ಟಿಫಿಕೇಷನ್ ಕೊಟ್ಕೊಳ್ತಾ ಇದ್ದಾರಲ್ಲ, ಇದಕ್ಕೆ ಉತ್ತರವನ್ನು ಸಮಾಜ ಕೊಡಬೇಕಾಗತ್ತೆ. ಈಗ ನಾವು ಮೌನವಾಗಿದ್ವಾ? ಮೌನವಾಗಲಿಲ್ಲ.
ಎಚ್ಚರಿಸಿದ್ವು, ತಪ್ಪು ಅಂತ ಹೇಳಿದ್ವಿ, ಈಗಲೂ ಹೇಳ್ತಾ ಇದ್ದೀವಿ. ಮಾಧ್ಯಮಗಳು ಎಚ್ಚರಿಸಿದರು, ಮಾಧ್ಯಮಗಳು ನೀವು ಮಾಡ್ತಿರೋ ತಪ್ಪು ಅಂತ ಹೇಳಿದ್ರು, ಜನಸಾಮಾನ್ಯರು ಹೇಳಿದರು. ಈ ಹೇಳಿದರೂ ಕೂಡ ಬಂಡತನ ಇದೆಯಲ್ಲ, ಆ ಬಂಡತನವನ್ನು ಮತ್ತು ನನ್ನ ಕೈಲಿ ಅಧಿಕಾರ ಇದೆ, ನಾನು ಬೇಕಾದ ಮಾಡ್ತೀನಿ ಅನ್ನುವಂಥ ಸರ್ವಾಧಿಕಾರಿ ಮನೋಭಾವನೆ, ಆ ಮನೋಭಾವನೆಯಿಂದ ಹೀಗೆ ಮಾಡ್ತಾಯಿದ್ದಾರೆ. ಎಷ್ಟು ದಿನ ನಡೆಯುತ್ತೆ ಈ ಸರ್ವಾಧಿಕಾರಿ ಮನೋಭಾವನೆ? ಇದಕ್ಕೆ ಸಮಾಜದ್ದು ಜವಾಬ್ದಾರಿ ಇದೆಯಲ್ಲ. ಈಗ ನಾವೆಲ್ಲ ಹೇಳಿದ್ವಿ, ನಾವೇನು ಸುಮ್ಮನೆ ನೀವು ಮಾಡಿದ್ದೆ ರೈಟ್ ಅಂತ ಹೇಳಿದ್ವಾ, ಅಥವಾ ಸಿದ್ದರಾಮಯ್ಯನವರೇ ನೀವು ಮಾಡಿದ್ದೆಲ್ಲ ಸರಿ ಅಂತ ಹೊಗಳ್ಕೊಂಡು ಏನಾದ್ರು ಕಾಲ ಕಳ್ತಿದ್ವಾ? ಹೊಗಳ್ಕೊಂಡು ಕಾಲ ಕಳೆದಿಲ್ಲ. ಬಂಡತನಕ್ಕೆ ಏನು ಮಾಡ್ತೀರಿ? ರವೀಣ ನಮಸ್ತೆ, ನನ್ನ ಹೆಸರು ವಿಜಯಕುಮಾರ್ ಅಂತ, ನಾನು BJP ಕಾರ್ಯಕರ್ತ, ಗಾಂಧಿನಗರ. ಚರ್ಚೆ ಹೀಟ್ ಆಯಿತು. ಮತ್ತು ಮೇಯ್ನಾಗಿ ಇವಾಗ ನಮ್ಮ ಭಾರತ ದೇಶದಲ್ಲಿ ನಡೀತಾ ಇರೋದು SIR ವಿಷಯ ತಗೊಳ್ಳೋಣ. ಇದು ಭಾಳ ಮುಖ್ಯವಾಗಿ ಎಲ್ಲ ರಾಜ್ಯಗಳಲ್ಲೂ SIR ಆಗಿದೆ, SIR ಆಗ್ತಾಯಿದೆ. ಮತ್ತು ಇಂಡಿ ಗಠಬಂಧನ ರಾಜ್ಯಗಳು ಯಾವುದಿದೆ ಎಲ್ಲರೂ ವಿರೋಧ ಮಾಡ್ತಾವ್ರೆ. ಅವ್ರ ಕೈಲಿ ವಿರೋಧ ಮಾಡಿದ್ರು ಅದಕ್ಕೆ ಒಂದು ಆ ವಿರೋಧ ಫಲಿಸ್ತಾ ಇಲ್ಲ. ನೆಕ್ಸ್ಟ್ ನಮ್ಮ ಬರೋ 2 ತಿಂಗಳಲ್ಲಿ ನಮ್ಮ ಕರ್ನಾಟಕದಲ್ಲೂ SIR ಸ್ಟಾರ್ಟ್ ಆಗುತ್ತೆ. ಕಟ್ಟಕಡೆಯ ಬಾಂಗ್ಲಾದೇಶಿ, ಕಟ್ಟಕಡೆಯ ರೋಹಿಂಗ್ಯಾ ಕೂಡ ನಮ್ಮ ದೇಶದಿಂದ ಹೊರ ಹಾಕಬೇಕು ಅನ್ನೋದು ನಮ್ಮ ಎಲ್ಲ ಭಾರತದ ಜನಗಳದು ಒಂದು ಇದಿದೆ, ಕೋರಿಕೆ ಇದೆ. ಇಲ್ಲಿ ಸರ್ಕಾರ ಕಡಾಖಂಡಿತವಾಗಿ ಸರ್ಕಾರ, ಇಲ್ಲಿನ ಕಾಂಗ್ರೆಸ್ ಸರ್ಕಾರ ಅದಕ್ಕೆ ವಿರೋಧ ವ್ಯಕ್ತಪಡಿಸುತ್ತೆ. ವಿರೋಧ ಪಕ್ಷದವರಾಗಿ ನಾವು ಯಾವ ರೀತಿ ಹೋರಾಟ ಮಾಡಿ ಕಟ್ಟಕಡೆಯ ರೋಹಿಂಗ್ಯಾಗಳನ್ನ, ಬಾಂಗ್ಲಾದೇಶಿಗಳನ್ನ ಹೊರ ಹಾಕಬೇಕು. ನೀವು ಒಂದಕ್ಕೊಂದು ಕನ್ಫ್ಯೂಸ್ ಮಾಡ್ಕೋಬೇಡಿ. SIR ಪ್ರಕ್ರಿಯೆ ಅಕ್ರಮ ವಲಸಿಗರನ್ನು ಹೊರಗೆ ಹಾಕೋ ಪ್ರಕ್ರಿಯೆ ಅಲ್ಲ. ಅದರದೊಂದು ವೋಟರ್ ಲಿಸ್ಟಿಂದ ಹೊರಗೆ ಹಾಕೋ, ವೋಟರ್ ಲಿಸ್ಟ್ ಮತ್ತೆ ವೋಟರ್ ಲಿಸ್ಟಿಂದ ಹೊರಗೆ ಹಾಕೋದು ಯಾವಾಗ ಸರ್? ದೇಶದಿಂದ ಹೊರಗೆ ಹಾಕೋದು, ದೇಶದಿಂದ ಹೊರಗೆ ಹಾಕೋದು ಯಾವಾಗ? ನೋಡಿ, NRC ದೇಶದಿಂದ ಹೊರಗೆ ಹಾಕೋದು, SIR ಅಂತಕ್ಕಂಥದ್ದು ಮತದಾರರ ಪಟ್ಟಿಯ ಶುದ್ಧೀಕರಣ, ಪರಿಷ್ಕರಣೆ. ಅದು 1952 ಮೊದಲನೇ ಚುನಾವಣೆ ಆದ ನಂತರ ಪ್ರಾರಂಭ ಆಗಿದ್ದು, ಪ್ರತಿ ಸರಿನೂ ಆಗ್ತಾನೆ ಇರುತ್ತೆ, ಹೊಸ್ತೇನಲ್ಲ. ಏನಂದರೆ ಎಲ್ಲವನ್ನೂ ವಿವಾದವಾಗಿ ಮಾಡ್ತಕ್ಕಂಥ ಮತ್ತು ಆ ಮೂಲಕ ತನ್ನ ಮತ ಬ್ಯಾಂಕನ್ನು ಕ್ರೋಢೀಕರಿಸ್ಕೊಳ್ತಕ್ಕಂಥ ಮನೋಭಾವನೆ, ಒಂದು ಹತಾಶೆ ಕಾಂಗ್ರೆಸ್ಸಿಗೆ ಬಂದಿರೋದ್ರಿಂದ SIRನೂ ವಿರೋಧ ಮಾಡ್ತಾ ಇದ್ದಾರೆ. SIR ಇದು ಮೊದಲನೇ ಸರಿನೂ ಅಲ್ಲ, ಇದು ಕಡೆನೂ ಅಲ್ಲ, ಇದು ರೊಟೀನ್ ಕೆಲಸ. ಮತ್ತು ಯಾರು ದಾಖಲೆಗಳನ್ನು ಕೊಡ್ತಾರೆ ಅವ್ರುಗಳನ್ನು ಯಾರನ್ನೂ ಕೂಡ ತೆಗೆದು ಹಾಕವೂ ಇಲ್ಲ. ದಾಖಲೆಗಳನ್ನು ಕೊಟ್ಟು ಮತ್ತು ಅವ್ರನ್ನ ಅಡ್ಮಿಟ್ ಮಾಡ್ಕೊಳ್ಳೋಕ್ಕೂ ಕೂಡ ಅವಕಾಶವನ್ನು ಮಾಡಿಕೊಟ್ಟಿದೆ. SIR ಒಂದು ನಿರಂತರವಾಗಿ ನಡೆಯುವಂಥ ಮತದಾರರ ಪಟ್ಟಿಯ ಶುದ್ಧೀಕರಣ ಕ್ರಿಯೆ. ನನ್ನ ವಾರ್ಡ್ನಲ್ಲಿ, ನನ್ನ ಬೂತ್ನಲ್ಲೇ, ನಮ್ಮ ಬೂತ್ನಲ್ಲಿ 200 ಜನ 20-25 ವರ್ಷದಿಂದ ಸತ್ತೋರ್ದು ವೋಟರ್ ಲಿಸ್ಟಲ್ಲಿ ಹೆಸರಿದೆ. ಅವ್ರು ಯಾರು ಕ್ಲೈಮ್ ಮಾಡೋರೇ ಇಲ್ಲ. ಯಾಕೆ ತೆಗೆದ್ರಿ ಅಂತ ಕ್ಲೈಮ್ ಮಾಡೋರೇ ಇಲ್ಲ. ಇದು ಇದೆ. ಕೆಲವರು ವೋಟರ್ ಲಿಸ್ಟಲ್ಲಿ ಇಲ್ಲೂ ಇದೆ, ಪಕ್ಕದ ವಾರ್ಡಲ್ಲೂ ಇದೆ. ಡಬಲ್ ಚೇಂಜ್ ಆಗಬೇಕೋ ಬೇಡವಾ? ಎಲ್ಲರೂ ಬಾಂಗ್ಲಾದೇಶಿಗಳು ಅಂತ ಅನ್ಕೋಬೇಡಿ. ನಮ್ಮದೇ ಓಟು 2 ಕಡೆ 3 ಕಡೆ ಇದೆ. ಶುದ್ಧೀಕರಣ ಆಗಬೇಕೋ ಬೇಡವಾ? ಹೌದು ಸರ್. 30 ವರ್ಷ ಆಗಿದೆ, ವೋಟರ್ ಲಿಸ್ಟಲ್ಲಿ ಹೆಸರಿದೆ, ಶುದ್ಧೀಕರಣ ಆಗಬೇಕೋ ಬೇಡವೋ? ಈ ಶುದ್ಧೀಕರಣ ಕ್ರಿಯೆ ಅದರೊಳಗಡೆ ಅನಧಿಕೃತವಾಗಿ ಭಾರತಕ್ಕೆ ಬಂದು ದಾಖಲೆಗಳಿಲ್ಲದೆ ಮತದಾರರ ಪಟ್ಟಿ ಒಳಗೆ ಸೇರಿಕೊಂಡವರು ಕೂಡ ಇದ್ದಾರೆ. ಅಧಿಕೃತವಾಗಿ ಪೌರತ್ವ ಪಡೆದು ಸೇರ್ಕೊಳ್ಳೋದು ಬೇರೆ, ಅಕ್ರಮವಾಗಿ ನುಸುಳಿ ಇಲ್ಲಿ ಬಂದು ಮತದಾರರ ಪಟ್ಟಿ ಒಳಗೆ ಸೇರ್ಕೊಳ್ಳೋದು ಬೇರೆ. ಅಕ್ರಮವಾಗಿರೋರ ಶುದ್ಧೀಕರಣ ನಡೆಯುತ್ತೆ. ಹಂಗಂತ ತೆಗೆದವರೆಲ್ಲ ಬಾಂಗ್ಲಾದೇಶಿಗಳು ಅಂತ ಅನ್ಕೋಬೇಡಿ. ಸತ್ತಿರೋರ ಹೆಸರು ತೆಗೆದಿರುತ್ತೆ, ಡಬಲ್ ಇದ್ದವ್ರು ತೆಗೆಯುತ್ತೆ, ಪರ್ಮನೆಂಟ್ ವಲಸೆ ಹೋದವ್ರನ್ನ ತೆಗೆದಿರುತ್ತೆ. ಇವೆಲ್ಲ ನಿರಂತರ ಪ್ರಕ್ರಿಯೆ. ಮತ್ತು ಏನೇ ವಿರೋಧ ಮಾಡಿದ್ರೂ ಸುಪ್ರೀಂ ಕೋರ್ಟ್ ಹೋದಾಗಲೂ ಕೂಡ ಸುಪ್ರೀಂ ಕೋರ್ಟು ಕೂಡ ಇದಕ್ಕೆ ತಡೆ ಆಜ್ಞೆ ಕೊಡಲಿಲ್ಲ. ಹೌದು. ಮತ್ತೆ ಆದರೆ SIR ಪ್ರಕ್ರಿಯೆ ಅನ್ನೋದು ಮತಗಳ್ಳತನದ ವಿರುದ್ಧ ದೊಡ್ಡದೊಂದು ಅಭಿಯಾನ ನಡೆಸ್ತಾ ಇದೆ ಕಾಂಗ್ರೆಸ್ಸು. ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ. SIR ಅದರ ಭಾಗ ಅಂತಾರೆ ಅವರು ಉದಾಹರಣೆಗಳನ್ನು ಕೊಟ್ಟರಿ. ಒಂದು ವಾರ್ಡ್ನಲ್ಲಿ ಅದು ಯಾವುದೋ ಬ್ರೆಜಿಲಿಯನ್ ಮಾಡೆಲ್ 21 ಹೆಸರಿದೆಯಂತೆ, ಬ್ರೆಜಿಲಿಯನ್ ಮಾಡೆಲ್ ಫೋಟೋ ಇದೆಯಂತೆ. ಅಲ್ಲ, ಒಂದೇನೆಂದರೆ ಅವರು ಯಾವುದೋ ಪರ್ಟಿಕ್ಯುಲರ್ ಯಾವುದಾದ್ರು ಒಂದಿದ್ದರೆ ಅದನ್ನು ಅವರ BLA 2 ಅಪ್ಲಿಕೇಶನ್ ಕೊಟ್ಟು ಡಿಲೀಟ್ ಮಾಡ್ಸೋಕ್ಕೆ ಅವಕಾಶ ಇದೆ. ಆ ಕಾರಣಕ್ಕೆ ಇಡೀ ಚುನಾವಣಾ ಆಯೋಗವನ್ನು, ಇಡೀ ಪ್ರಕ್ರಿಯೆಯನ್ನು ಅದನ್ನು ಅಪವಾದಕ್ಕೆ ಒಳಪಡಿಸ್ತಕ್ಕಂಥದ್ದು ಅದು ಒಂದು ಜವಾಬ್ದಾರಿಯುತವಂಥ ವಿರೋಧ ಪಕ್ಷಕ್ಕೆ ಒಪ್ಪುವ ಮಾತಲ್ಲ, ಅದು ಮಾಡ್ತಕ್ಕಂಥದ್ದಲ್ಲ. ಅವ್ರು ಬೇಕಿದ್ದರೆ ಯಾವುದೋ ಒಂದು ಪರ್ಟಿಕ್ಯುಲರ್ ಆಗಿ ಅಜಿತ್ ಹನುಮಕ್ಕರದಕ್ಕೆ 3 ಕಡೆ ಇದೆ ಅಂತ ಹೇಳಿದ್ರೆ ಅದನ್ನು ತೆಗಿಬೋದು. ಅವರು CT ರವಿದು 5 ಕಡೆ ಇದೆ ಅಂದರೆ ತೆಗಿಬೋದು. ಈಗ ಅವ್ರ ಬಗ್ಗೆನೇ ಅನುಮಾನ ಇದೆಯಪ್ಪ, ಅವರು ಬ್ರಿಟನ್ ಸಿಟಿಜನ್ಶಿಪ್ ತಗೊಂಡಿದ್ದಾರೆ ಅಂತಕ್ಕಂಥದ್ದು ಕೂಡ ಅವ್ರ ಮೇಲೂ ಒಂದು ಆಪಾದನೆ ಇದೆ. ಅದನ್ನು ವ್ಯಕ್ತಿಗತವಾಗಿ ಪ್ರಶ್ನೆ ಮಾಡ್ಬೋದು ನಾವು. ಹಾಗಂತ ಇಡೀ ಕಾಂಗ್ರೆಸ್ ಪ್ರಶ್ನೆ ಬ್ರಿಟಿಷರಿಗೆ ಹುಟ್ಟಿದವರು ಅಂತ ಹೇಳೋಕ್ಕಾಗತ್ತಾ? ನಾನೇನು ಕೇಳ್ತಿದ್ದೀನಿ ಅಂದರೆ,
ಪ್ರಧಾನಮಂತ್ರಿಯವರು ಕರೆಕ್ಟಾಗಿ ಪ್ರೇಯರ್ ಮಾಡಿದಾಗ BJP ಪಾರ್ಟಿಯವರು ಇದನ್ನ ಯಾಕೆ ಫಾಲೋ ಮಾಡಲ್ಲ? ಕ್ರಿಶ್ಚಿಯನ್ರ ಮೇಲೆ ಇದು ಇವಾಗ ಫಸ್ಟು ಮುಸ್ಲಿಮರ ಮೇಲೆ ಮಾಡ್ತಿದ್ರೆ ಇವಾಗ ಕ್ರಿಶ್ಚಿಯನ್ಸ್ ಮೇಲೆ ಮಾಡ್ತಿದ್ದೀರಾ, ನೆಕ್ಸ್ಟ್ ಯಾರ ಮೇಲೆ ಮಾಡ್ತೀರಿ ಸರ್? ಈಗ ನಿಮ್ದು ಹೆಂಗಿದೆ ಅಂದರೆ ಜನರಲೈಸ್ ಮಾಡ್ತಾ ಇದ್ದೀರಿ. ನೀವು ಜನರಲೈಸ್ ಮಾಡ್ತಾ ಇದ್ದೀರಿ. ನಮಗೆ ಕ್ರಿಶ್ಚಿಯನ್ರು ಮಾಡುವ ಮತಾಂತರದ ಪ್ರಕ್ರಿಯೆ ಬಗ್ಗೆ ಮಾತ್ರ ನಮ್ಮ ಆಕ್ಷೇಪಣೆ ಇದೆ, ಪ್ರಾರ್ಥನೆ ಬಗ್ಗೆ ಇಲ್ಲ. ಕೇಳಿ ಪ್ರಾರ್ಥನೆ ಬಗ್ಗೆ ಇಲ್ಲ. ಇಸ್ಲಾಂ ಹೆಸರಿನಲ್ಲಿ ನಡೆಯುವ ಭಯೋತ್ಪಾದನೆ ಬಗ್ಗೆ ಮಾತ್ರ ನಮ್ಗೆ ಆತಂಕ ಇದೆ. ಇಸ್ಲಾಂನವ್ರು ಹೋಗಿ ನಮಾಜ್ ಮಾಡೋದ್ರ ಬಗ್ಗೆ ನಮಗಿಲ್ಲ. ನಮಗೆ ನಮಾಜ್ ಮಾಡೋದ್ರ ಬಗ್ಗೆ ನಮ್ಗೆ ಆಕ್ಷೇಪಣೆ ಇಲ್ಲ. ಇನ್ ದ ನೇಮ್ ಆಫ್ ಇಸ್ಲಾಂ ನಡೆಸುವಂಥ ಭಯೋತ್ಪಾದನೆ ಬಗ್ಗೆ ನಮಗೆ ಆತಂಕ ಇದೆ. ಹಾಗೆಯೇ ಕ್ರಿಶ್ಚಿಯಾನಿಟಿಯ ಹೆಸರಿನಲ್ಲಿ ನಡೆಸುವ ಪ್ರಾರ್ಥನೆ ಬಗ್ಗೆ ನಮಗೇನು ಆತಂಕ ಇಲ್ಲ. ಚರ್ಚಿಗೆ ಹೋಗೋದ್ರ ಬಗ್ಗೆ ನಮಗೇನು ಆತಂಕ ಇಲ್ಲ. ನೀವು ಆ ಜೀಸಸ್ನೇ ಭಗವಂತ ಅನ್ನೋದ್ರ ಬಗ್ಗೆ ನಮಗೇನು ಒಂದು ಗುಲಗಂಜಿ ತೂಕದಲ್ಲೂ ಕೂಡ ನಮಗೆ ಅಪನಂಬಿಕೆ ಇಲ್ಲ. ಅದರ ಹೆಸರಿನಲ್ಲಿ ನಡೆಸುವ ಮತಾಂತರದ ಬಗ್ಗೆ ಮಾತ್ರ ಆಕ್ಷೇಪಣೆ ಇದೆ. ಹಾಗಾಗಿ ಎರಡನ್ನೂ ನೀವು ಕ್ಲಬ್ ಆಗಿ ನೋಡಬೇಡಿ. ಕ್ರಿಶ್ಚಿಯನ್ ಕಂಟ್ರಿ ಅಂತೇಳಿ ಡಿಕ್ಲೇರ್ ಮಾಡ್ಕೊಂಡಿದ್ದಾವಲ್ಲ, ಅಲ್ಲಿ ಆಗುವ ಅತ್ಯಾಚಾರದ 1% ನಮ್ಮ ದೇಶದಲ್ಲಿ ಕ್ರಿಶ್ಚಿಯನ್ರ ಮೇಲೆ ಆಗಲ್ಲ. ತರೀಕೆರೆಯಿಂದ ದಿನಕರ್ ಅಂತೇಳಿ, ಈಗ ಕಾಂಗ್ರೆಸ್ ಸರ್ಕಾರದಲ್ಲಿ ಏನಾಗಿದೆ ಅಂದರೆ ಏನಿವಾಗ ಅನ್ನೋ ಮನಸ್ಥಿತಿ ಬಂದ್ಬಿಟ್ಟಿದೆ ಅವ್ರಿಗೆ. 2 ತಿಂಗಳದ್ದು ಗೃಹಲಕ್ಷ್ಮಿ ದುಡ್ಡು ಹಾಕಲ್ಲ, ಏನಿವಾಗ? ಈಗ ಏನೋ ಇಶ್ಯೂ ನಡೀತಾ ಇದೆ ಕೋಗಿಲಿದು, ಏನಿವಾಗ? ಇದ್ರ ಜೊತೆಗೆ ಇನ್ನೊಂದು ಏನು ಮಾಡ್ತಾ ಇದ್ದಾರೆ ಅಂದರೆ BJP ನಾಯಕರುಗಳನ್ನು ಹತ್ತಿಕ್ಕೋದಾಯಿತು, ಹಿಂದೂ ಕಾರ್ಯಕರ್ತರುಗಳನ್ನು ಹತ್ತಿಕ್ಕೋದಾಯಿತು, BJP ಕಾರ್ಯಕರ್ತರುಗಳನ್ನು ಹತ್ತಿಕ್ಕೋ ಒಂದು ಪರಿಸ್ಥಿತಿಗೆ ತಂದಿದ್ದಾರೆ. ಇದೇನೋ ತರ್ತಾ ಇದ್ದಾರೆ ದ್ವೇಷ ಭಾಷಣ ಕಾಯ್ದೆ ಅಂತೇಳಿ. ಅದಲ್ಲದೆ ಹಿಂದೂ ಕಾರ್ಯಕರ್ತರುಗಳಿಗೆ ಯಾವ ಪರಿಸ್ಥಿತಿ ಅಂದರೆ ಒಂದೇ ಟೈಮಲ್ಲಿ ಡಿಫ್ರೆಂಟ್ ಜಿಲ್ಲೆಗಳಲ್ಲಿ ಕೇಸ್ ಹಾಕಿದ್ದಾರೆ. ಅವನು ಅಲ್ಲೂ ಹೋಗ್ಬೇಕು ಇಲ್ಲೂ ಹೋಗ್ಬೇಕು ಸುತ್ತಬೋದು. ಇದ್ರದ್ದೆಲ್ಲ ಮೂಲ ಕಾರಣ ಏನು? ಇವ್ರು ಹೋರಾಟಕ್ಕೆ ಇಳಿಬಾರ್ದು. ನಾವೇನೇ ಮಾಡಿದ್ರೂ ನಡೆಯುತ್ತೆ, ಏನಿವಾಗ ನಾವು ನಡೆಸ್ತೀವಿ. ನೀವು ಕಾರ್ಯಕರ್ತರುಗಳಿಗೆ, ಈಗ ಸ್ಥಳೀಯ ಸಂಸ್ಥೆ ಎಲೆಕ್ಷನ್ಗಳು ಬರ್ತಾ ಇದ್ದಾವೆ, ಕಾರ್ಯಕರ್ತರುಗಳಿಗೆ ಏನು ಮೆಸೇಜ್ ಕೊಡ್ತಾ ಇದ್ದೀರಾ? ನಾವು ಮುಂದಿನ ದಿನಗಳಲ್ಲಿ ಯಾವ ರೀತಿ ಹೋರಾಟ ಮಾಡ್ಬೋದು? ನೋಡಿ, ಎಲ್ಲದಕ್ಕೂ ಒಂದು ಕೊನೆ ಅಂತಿರುತ್ತೆ. ಸರ್ವಾಧಿಕಾರವನ್ನು ಕಾಂಗ್ರೆಸ್ ಪಾರ್ಟಿ ಹೇರಿತ್ತು, ಸಂವಿಧಾನವನ್ನೇ ಬಂದಿಖಾನೆಯಲ್ಲಿ ಇಟ್ಟಿತ್ತು. ಅಂದರೆ ಸಂವಿಧಾನದ ಎಲ್ಲ ಆಶಯಗಳನ್ನು, ಮೂಲಭೂತ ಹಕ್ಕನ್ನು ಜೈಲಲ್ಲಿಟ್ಟಿದ್ರು. ಎಲ್ಲ ರಾಜಕೀಯ ನಾಯಕರನ್ನು ಜೈಲಿಗೆ ಹಾಕಿದ್ರು, ಲಕ್ಷಾಂತರ ಜನರನ್ನು ಜೈಲಿಗೆ ಹಾಕಿದ್ರು, ಪತ್ರಿಕಾ ಸ್ವಾತಂತ್ರ್ಯವನ್ನು ಕಿತ್ಕೊಂಡಿದ್ರು, ಪತ್ರಕರ್ತರನ್ನು ಜೈಲಿಗೆ ಹಾಕಿದ್ರು. ಆದರೆ ಇಂದಿರಾ ಗಾಂಧಿ ಮತ್ತು ಅವರ ಸರ್ವಾಧಿಕಾರ ಪ್ರಜಾಪ್ರಭುತ್ವದ ಮುಂದೆ ತಲೆಬಾಗಬೇಕಾಯಿತು. ಕಾಂಗ್ರೆಸ್ಸು ಮತ್ತು ಕಾಂಗ್ರೆಸ್ನ ಈ ಸರ್ವಾಧಿಕಾರಿ ನೀತಿಯು ಕೂಡ ಪ್ರಜಾಪ್ರಭುತ್ವದಲ್ಲಿ ತಲೆಬಾಗಲೇಬೇಕಾಗತ್ತೆ. ಈ ದೌರ್ಜನ್ಯಕ್ಕೂ ಕೊನೆ ಆಗುತ್ತೆ. ಮತ್ತು ಈ ಎಲ್ಲ ದೌರ್ಜನ್ಯವನ್ನು ಅನುಭವಿಸಿ ಇವತ್ತು ನಾನು ನಿಮ್ಮ ಎದುರುಗಡೆ ಬಂದು ಕೂತಿರೋದು. ಎದುರಿಸದೇ ಇದ್ದಿದ್ದರೆ, ಅನುಭವಿಸದೇ ಇದ್ದಿದ್ದರೆ ನಾನು ಊರಾಗೆ ಇರ್ತಿದ್ದೆ. ಎದುರಿಸಿದ್ದೀನಿ, ಅನುಭವಿಸಿದ್ದೀನಿ. ಹಾಗಾಗಿ ಇಲ್ಲಿ ನಿಮ್ಮ ಎದುರುಗಡೆ ಬಂದು ಕೂತಿದ್ದೀನಿ. ಹಾಗಾಗಿ ಭಯ ಬೀಳೋ ಅವಶ್ಯಕತೆ ಇಲ್ಲ. ಕಾಲ ಹೀಗೆಯೇ ಇರುವುದಿಲ್ಲ. ಸಿಟಿ ರವಿ ಅವರೇ, ಧನ್ಯವಾದ. ಇಷ್ಟೊತ್ತು ನನ್ನ ಪ್ರಶ್ನೆಗಳಿಗೆ ಮತ್ತು ಆಹ್ವಾನಿತರೆಲ್ಲರ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದಕ್ಕೆ ತಮಗೂ ಕೂಡ ಧನ್ಯವಾದ. ಹೊಸ ವರ್ಷ ನಿಮಗೆ ತುಂಬ ಚೆನ್ನಾಗಿರಲಿ, ಅಂದುಕೊಂಡಿದ್ದೆಲ್ಲ ಆಗಲಿ ಅಂತ ಹಾರೈಸ್ತೀನಿ. ಇದರೊಂದಿಗೆ ಇವತ್ತಿನ ನ್ಯೂಸ್ ಆರ್ ಸ್ಪೆಷಲ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.